ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುವ ದ ಇಂದು ನ್ಯೂಸ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ಆಗಸ್ಟ್ 16, 2021 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ರೈಸಿಂಗ್ ಜುಡಿಷಿಯಲ್ ವೇಕೆನ್ಸೀಸ್ ಪೋಸ್ಟ್ ಚಾಲೆಂಜ್. ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ, ಜುಡಿಷಿಯರಿಯಲ್ಲಿ ಹೆಚ್ಚಾಗ್ತಾ ಇರುವಂತಹ ವೇಕೆನ್ಸೀಸ್ಗಳು ಹೆಚ್ಚಿನ ಚಾಲೆಂಜಸ್ಗಳನ್ನು ಅಥವಾ ಸಮಸ್ಯೆಗಳನ್ನು ಉಂಟು ಮಾಡ್ತಿದೆ ಅನ್ನುವಂತಹ ವಿಷಯವನ್ನು ನಾವಿಲ್ಲಿ ಸಂಕ್ಷಿಪ್ತವಾಗಿ ಚರ್ಚೆ ಮಾಡಲಿದ್ದೇವೆ. ಒಟ್ಟು ಈ ಆರ್ಟಿಕಲಲ್ಲಿ ನಾವು ಮಾತಾಡ್ತಾ ಇರುವಂತಹ ವಿಷಯ, ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯದಲ್ಲಿ ಆಗ್ತಾ ಇರುವಂತಹ ಅಪಾಯಿಂಟ್ಮೆಂಟ್ಸಿಗೆ ಸಂಬಂಧಿತ ಮಾಹಿತಿಯಾಗಿರೋದ್ರಿಂದ ಇದು ಜುಡಿಷರಿ ಟಾಪಿಕಲ್ಲಿ ನಮಗೆ ನೋಡಲು ಅನುಕೂಲವಾಗುತ್ತದೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ GS ಪೇಪರ್ 2 ಪೊಲಿಟಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿರುತ್ತದೆ ಅನ್ನುವಂಥದ್ದು ತಮಗೆ ಗೊತ್ತಿರಬೇಕು. ಈ ಒಂದು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್, ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯದಲ್ಲಿ ಆಗ್ತಾ ಇರುವಂತಹ ಅಪಾಯಿಂಟ್ಮೆಂಟ್ಸ್ಗಳೇನಿದಾವಲ್ಲ, ಇದರಲ್ಲಿ ಕೊಲಿಜಿಯಂ ಸಿಸ್ಟಮ್ ಅನ್ನುವಂತಹ ಒಂದು ಪದವನ್ನು ತಾವು ಕೇಳ್ತೀರಾ. ಈ ಕೊಲಿಜಿಯಂ ಸಿಸ್ಟಮ್ ಅಥವಾ ಕೊಲಿಜಿಯಂ ರೆಕಮೆಂಡೇಶನ್ ಏನು ಮಾಡುತ್ತದೆಯಲ್ಲ, ಇದರ ಬಗ್ಗೆ ಅಥವಾ ಈ ಒಂದು ಪ್ರೋಸೆಸ್ನ ಬಗ್ಗೆ ನಮ್ಮ ಪಾರ್ಲಿಮೆಂಟಿಂದ ಮಾಡಿರುವಂತಹ ಯಾವುದೇ ಮಸೂದೆ ಅಥವಾ ಕಾನೂನಿನಲ್ಲಿ ಇದರ ಪ್ರಾವಧಾನವಿಲ್ಲ, ಅಥವಾ ನಮ್ಮ ಸಂವಿಧಾನದಲ್ಲೂ ಇದರ ಬಗ್ಗೆ ಪ್ರಾವಧಾನವಿಲ್ಲ. ಹಾಗಾದರೆ ಈ ಕೊಲಿಜಿಯನ್ ಸಿಸ್ಟಮ್ ಎಲ್ಲಿಂದ ಬಂತು ಆ್ಯಂಡ್ ಯಾಕೆ ನಮ್ಮ ದೇಶದ ಜುಡಿಷಿಯರಿಯಲ್ಲಿ, ನ್ಯಾಯಾಲಯಗಳಲ್ಲಿ ಇದನ್ನು ಉಪಯೋಗಿಸಲಾಗ್ತಿದೆ ಅನ್ನುವಂತಹ ಮಾಹಿತಿಯ ಬಗ್ಗೆ ನಾವು ಇಲ್ಲಿ ಸಂಕ್ಷಿಪ್ತ ಚರ್ಚೆಯನ್ನು ಮೊದಲಿಗೆ ಮಾಡೋಣ. ಸೊ ಇಲ್ಲಿ ಮೊದಲನೇದಾಗಿ ಸರ್ವೋಚ್ಚ ನ್ಯಾಯಾಲಯವು ಕೊಟ್ಟಂತಹ ಒಂದಿಷ್ಟು ಮುಖ್ಯವಾದ ತೀರ್ಪುಗಳಿಂದಾಗಿ ಈ ಒಂದು ಕೊಲಿಜಿಯಂ ಸಿಸ್ಟಮ್ ಹುಟ್ಟಿಕೊಂಡುವಂಥದ್ದು ಸಾಧ್ಯವಾಗಿದೆ. ಸೊ ಆ ಒಂದು ಸಂದರ್ಭದಲ್ಲಿ ಫಸ್ಟ್ ಜಡ್ಜ್ ಕೇಸ್ 1981, ಸೆಕೆಂಡ್ ಜಡ್ಜ್ ಕೇಸ್ 1993, ಮೂರನೇ ಜಡ್ಜ್ ಕೇಸ್ 1998 ಏನು ಮತ್ತು ಅದರಲ್ಲಿ ಏನು ಫೈನಲೈಸ್ ಮಾಡಲಾಗಿತ್ತು ಅನ್ನುವಂಥದ್ದು ಮೊದಲನೇದಾಗಿ ಅರ್ಥ ಮಾಡಿಕೊಳ್ಳೋಣ. ರೈಸಿಂಗ್ ಜುಡಿಷಿಯಲ್ ವೇಕೆನ್ಸೀಸ್ ಅಂತ ಏನು ಇವತ್ತು ಮಾತಾಡ್ತಾ ಇದ್ದೀವಿ, ಇದು ಮುಖ್ಯವಾಗಿ ಜುಡಿಷಿಯರಿಯಲ್ಲಿ ಇರುವಂತಹ ಖಾಲಿ ಇರುವ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈ ಒಂದು ಆರ್ಟಿಕಲ್ನಲ್ಲಿ ಸಂಕ್ಷಿಪ್ತ ವಿವರಣೆಯನ್ನು ನೋಡ್ತಾ ಇರುವಂಥದ್ದು. ಇಲ್ಲಿ ಮುಖ್ಯವಾಗಿ ದೇಶದಲ್ಲಿ ಇರುವಂತಹ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಇರುವಂತಹ ವೇಕೆನ್ಸೀಸ್ ಅಥವಾ ಹುದ್ದೆಗಳಲ್ಲಿ ಖಾಲಿ ಇರುವಂತಹ ಕಾರಣಕ್ಕೆ ಹೆಚ್ಚಿನ ಕೇಸಸ್ಗಳು ಪೆಂಡಿಂಗ್ ಇರುವಂಥದ್ದು ಮತ್ತು ಜನರಿಗೆ ನ್ಯಾಯ ಸಿಗುವಂತಹ ಕಡೆಗೆ ಕೆಲಸ ಮಾಡಲು ಸಾಧ್ಯವಾಗ್ತಿಲ್ಲ ಅನ್ನುವಂತಹ ಮಾತನ್ನು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೇಳ್ತಾ ಇರುವಂತಹ ಮಾತುಗಳನ್ನು ಇಲ್ಲಿ ಮುಖ್ಯವಾಗಿ ನಾವು ನೋಡ್ತಾ ಇರುವಂಥದ್ದು. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆಗೆ ಸಂಬಂಧಿಸಿದಂತೆ ಡಿಸ್ಕ್ರಿಪ್ಷನ್ ಅಥವಾ ಸಿಲೆಬಸ್ ನೋಡಿದಾಗ ಸ್ಟ್ರಕ್ಚರ್, ಆರ್ಗನೈಸೇಷನ್ ಆ್ಯಂಡ್ ಫಂಕ್ಷನಿಂಗ್ ಆಫ್ ಜುಡಿಷರಿಗೆ ಸಂಬಂಧಿಸಿದಂತೆ UPSCಯಲ್ಲಿ ನಮಗೆ ಇದು ಅನುಕೂಲವಾಗುತ್ತದೆ, ಹಾಗೂ ಜುಡಿಷರಿಗೆ ಸಂಬಂಧಿಸಿದಂತೆ KPSCಯಲ್ಲಿ ಇದು ಮುಖ್ಯವಾಗಿ ಅನುಕೂಲವಾಗುತ್ತದೆ ಅನ್ನುವಂಥದ್ದು. ಸೊ ಮೊದಲನೇ ಹಂತದಲ್ಲಿ ಫಸ್ಟ್ ಜಡ್ಜ್ ಕೇಸ್ ಅನ್ನುವಂಥದ್ದು ತಮಗೆ ಗೊತ್ತಿರಬೇಕು, ಆ್ಯಂಡ್ ಇದು ಪೂರ್ತಿ ಎವಲ್ಯೂಷನ್ ಬಗ್ಗೆ ಮಾತಾಡುತ್ತದೆ, ಕೊಲಿಜಿಯಂ ಸಿಸ್ಟಮ್ ಹೇಗೆ ಬಂತು ಅಂತ. ಸೊ ಫಸ್ಟ್ ಜಡ್ಜ್ ಕೇಸ್ ಅಥವಾ ಮೊದಲನೇ ಜಡ್ಜ್ ಕೇಸ್ 1989ರಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಏನು ಹೆಸರುಗಳನ್ನು ರೆಕಮೆಂಡ್ ಮಾಡ್ತಾ ಇದ್ರಲ್ಲ, ಅಥವಾ ಅವರು ಕೊಡುವಂತಹ ಲಿಸ್ಟನ್ನು ಆಧರಿಸಿ ಸರ್ಕಾರ ಅಪಾಯಿಂಟ್ಮೆಂಟ್ಸ್ಗಳನ್ನು ಮಾಡುವಂಥದ್ದು ಏನಿತ್ತೋ ಆ ಒಂದು ಲಿಸ್ಟನ್ನು ಕೆಲವೊಂದು ರೀಸನ್ಗಳಿಗೆ ಸರ್ಕಾರ ರಿಜೆಕ್ಟ್ ಮಾಡಬಹುದು ಅನ್ನುವಂತಹ ಮಾತನ್ನು ಹೇಳಲಾಗಿತ್ತು. ಸೊ ಇಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಏನು ಪ್ರಾಮುಖ್ಯತೆ ಇತ್ತು ಅಪಾಯಿಂಟ್ಮೆಂಟಿಗೆ ಸಂಬಂಧಿಸಿದಂತೆ, ಅಪಾಯಿಂಟ್ಮೆಂಟ್ ಮತ್ತು ಟ್ರಾನ್ಸ್ಫರ್ ಎರಡು ನೆನಪಿಟ್ಕೋಬೇಕು. ಅಪಾಯಿಂಟ್ಮೆಂಟ್ ಮತ್ತು ಟ್ರಾನ್ಸ್ಫರಿಗೆ ಸಂಬಂಧಿಸಿದಂತೆ ಅವರು ಕೊಡುವಂತಹ ಸೂಚನೆಗಳನ್ನು ಸರ್ಕಾರ ತಿರಸ್ಕರಿಸುವಂತಹ ಪ್ರಾವಧಾನವನ್ನು ಫಸ್ಟ್ ಜಡ್ಜ್ ಕೇಸಲ್ಲಿ ಕೊಡಲಾಯಿತು. ಇಲ್ಲಿ ಎಕ್ಸಿಕ್ಯೂಟಿವ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಯಿತು, ಅಥವಾ ಎಕ್ಸಿಕ್ಯೂಟಿವ್ ಜುಡಿಷರಿಗಿನ ಮೇಲಿದ್ದಾರೆ ಅನ್ನುವಂತಹ ತೀರ್ಪು ಮೊದಲನೇ ಜಡ್ಜ್ ಕೇಸ್ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಎರಡನೇ ಜಡ್ಜ್ ಕೇಸು ಮುಂದಿನ ದಿನಗಳಲ್ಲಿ 1993ರಲ್ಲಿ ಬಂದಿರುವಂಥದ್ದು. ಆ 1993ರಲ್ಲಿ ಬಂದಂತಹ ಜಡ್ಜ್ ಅಥವಾ ಎರಡನೇ ಜಡ್ಜ್ ಕೇಸ್ನಲ್ಲಿ ಇಂಟ್ರಡ್ಯೂಸ್ ಮಾಡಿರುವಂಥದ್ದು ಕೊಲಿಜಿಯಂ ಸಿಸ್ಟಮನ್ನು. ಸೊ ಕೊಲಿಜಿಯಂ ಸಿಸ್ಟಮು ಬರೀ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕೊಡುವಂತಹ ರೆಕಮೆಂಡೇಶನ್ ಅಲ್ಲ, ಇಲ್ಲಿ ಗ್ರೂಪ್ ಆಫ್ ಪೀಪಲ್ ಅಥವಾ ಒಂದು ಗುಂಪು ಒಪಿನಿಯನನ್ನು ಕೊಡುತ್ತದೆ ಅನ್ನುವಂಥದ್ದು. ಸೊ ಆ ಒಂದು ಸಂದರ್ಭದಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು 2 ಸೀನಿಯರ್ ಮೋಸ್ಟ್ ಜಡ್ಜಸ್ಗಳನ್ನು ಒಳಗೊಂಡಂತಹ ಒಂದು ತಂಡವನ್ನು ರಚನೆ ಮಾಡಲಾಗುತ್ತದೆ. ಅದನ್ನು ನಾವು ಕೊಲಿಜಿಯಂ ಅಂತ ಕರಿತೀವಿ. ಈ ಕೊಲಿಜಿಯಂ ಸರ್ಕಾರಕ್ಕೆ ಅಥವಾ ಯಾವುದೇ ಅಪಾಯಿಂಟ್ಮೆಂಟ್ಸಲ್ಲಿ ಕನ್ಸಲ್ಟೇಷನ್ ಮತ್ತು ಕನ್ಕರೆನ್ಸ್ ಅಂತ ಮಾತಾಡಲಾಗುತ್ತದೆ. ಸೊ ಸರ್ಕಾರ ಯಾವುದೇ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸ್ ಮಾಡಬೇಕಾದ್ರೆ ಈ ಒಂದು ಕೊಲಿಜಿಯಂ ಸಿಸ್ಟಮ್ನ ಕನ್ಸಲ್ಟ್ ಮತ್ತು ಈ ಕೊಲಿಜಿಯಂ ಸಿಸ್ಟಮ್ ಮಾಡುವಂತಹ ಕನ್ಸಲ್ಟೇಷನ್ನೇ ಮುಖ್ಯವಾಗಿ ಆ ಲಿಸ್ಟ್ ಅಥವಾ ಅಪಾಯಿಂಟ್ಮೆಂಟ್ಸಿಗೆ ಪರಿಗಣನೆಗೆ ತಗೋಬೇಕು ಅನ್ನುವಂಥದ್ದು ಎರಡನೇ ಜಡ್ಜ್ ಕೇಸ್ 1993ರಲ್ಲಿ ಕೊಟ್ಟಂತಹ ತೀರ್ಪಾಗಿರುತ್ತದೆ. ಹಾಗೂ ಇಲ್ಲಿ ಮೂರನೇ ಜಡ್ಜ್ ಕೇಸ್ನ ಬಗ್ಗೆಯೂ
ಪ್ರಸ್ತಾಪಿಸಲೇಬೇಕು. 3ನೇ ಜಡ್ಜ್ ಕೇಸ್ 1998. ನೆನ್ಪಿಟ್ಕೊಳ್ಳಿ, ಯಾಕಂದರೆ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸಿಗೆ ಸಂಬಂಧಿತ ಮಾತು ಬಂದಾಗ ಈ 3 ಜಡ್ಜ್ಮೆಂಟ್ಸ್ಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತವೆ. ಇಲ್ಲಿ ಈ ಕೊಲಿಜಿಯಂ ಸಿಸ್ಟಮ್ ನಾವು ಹಿಂದೆ ನೋಡಿದ್ವಿ. 1993ರಲ್ಲಿ 2ನೇ ಜಡ್ಜ್ ಕೇಸ್ನಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು 2 ಸೀನಿಯರ್ ಮೋಸ್ಟ್ ಜಡ್ಜಸ್ಗಳ ತಂಡವನ್ನು ರಚನೆ ಮಾಡಲಾಗುತ್ತದೆ ಅನ್ನುವಂಥದ್ದು. ಅದನ್ನೇ ಎಕ್ಸ್ಪ್ಯಾಂಡ್ ಮಾಡಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು 4 ಸೀನಿಯರ್ ಮೋಸ್ಟ್ ಜಡ್ಜಸ್ಗಳ ತಂಡವನ್ನು ಇಲ್ಲಿ ಕೊಲಿಜಿಯಂನಲ್ಲಿ ಎಕ್ಸ್ಪ್ಯಾಂಡ್ ಮಾಡಲಾಗಿರುವಂಥದ್ದು 3ನೇ ಜಡ್ಜ್ ಕೇಸ್ನಲ್ಲಿ. ಸೊ ಕೊಲಿಜಿಯಂ ಸಿಸ್ಟಮ್ ಹೇಗೆ ಉಗಮವಾಯಿತು ತಮಗೆ ಗೊತ್ತಾಯ್ತಲ್ಲ. ಮೊದಲನೇ ಜಡ್ಜ್ ಕೇಸಲ್ಲಿ ಎಕ್ಸಿಕ್ಯೂಟಿವ್ಗೆ ಪ್ರೈಮಸಿಯನ್ನು ಕೊಡಲಾಯಿತು ಜುಡಿಷರಿ ಕಂಪೇರ್ ಮಾಡಿದರೆ. 2ನೇ ಜಡ್ಜ್ ಕೇಸ್ನಲ್ಲಿ ಕೊಲಿಜಿಯಂ ಸಂಸ್ಥೆ ಅಥವಾ ಕೊಲಿಜಿಯಂ ಅನ್ನುವಂತಹ ಒಂದು ಸಿಸ್ಟಮನ್ನು ಜಾರಿಗೆ ತರಲಾಯಿತು. 3ನೇ ಜಡ್ಜ್ ಕೇಸಲ್ಲಿ ಆ ಕೊಲಿಜಿಯಮನ್ನು ಎಕ್ಸ್ಪ್ಯಾಂಡ್ ಮಾಡಲಾಯಿತು ಅನ್ನುವಂಥದ್ದು ಇಲ್ಲಿ ನೆನ್ಪಿಟ್ಕೋಬೇಕು. ಸೊ ಸುಪ್ರೀಂ ಕೋರ್ಟಲ್ಲಿ ಹೇಗೆ ಕೊಲಿಜಿಯಮನ್ನು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ನಾಯಕತ್ವವನ್ನು ಪಡ್ಕೋತಾರೋ ಅದೇ ರೀತಿಯಲ್ಲಿ ಹೈಕೋರ್ಟಲ್ಲೂ ಕೊಲಿಜಿಯಮನ್ನು ಆ ರಾಜ್ಯದ ಹೈಕೋರ್ಟ್ ಚೀಫ್ ಜಸ್ಟಿಸ್ ನಾಯಕತ್ವದಲ್ಲಿ 4 ಸೀನಿಯರ್ ಮೋಸ್ಟ್ ಜಡ್ಜಸ್ಗಳ ಒಂದು ಕೊಲಿಜಿಯಮನ್ನು ರಚನೆ ಮಾಡಲಾಗುತ್ತದೆ ಉಚ್ಚ ನ್ಯಾಯಾಲಯಕ್ಕೆ ಸಂಬಂಧಿಸಿದಂತೆ. ಸೊ ಇಲ್ಲಿ ಹೈಕೋರ್ಟ್ ಮತ್ತು ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಂಬಂಧಿಸಿದಂತೆ ಒಂದು ಡಿಫರೆನ್ಸನ್ನು ಅರ್ಥ ಮಾಡ್ಕೋಬೇಕು. ಯಾವಾಗ ಉಚ್ಚ ನ್ಯಾಯಾಲಯದ ಕೊಲಿಜಿಯಂ ಅಂದರೆ ರಾಜ್ಯದ ಚೀಫ್ ಜಸ್ಟಿಸ್ ಪ್ಲಸ್ 4 ಸೀನಿಯರ್ ಮೋಸ್ಟ್ ಜಡ್ಜಸ್ಸು ಯಾವ ಎಲ್ಲ ಅಧಿಕಾರಿ ಅಥವಾ ಲಾಯರ್ಸನ್ನು ಅಪಾಯಿಂಟ್ ಮಾಡುವಂತಹ ರೆಕಮೆಂಡೇಶನ್ ಲಿಸ್ಟನ್ನು ಅವರು ಸರ್ವೋಚ್ಚ ನ್ಯಾಯಾಲಯದ ಕೊಲಿಜಿಯಂಗೆ ಕಳಿಸ್ಕೊಡ್ಬೇಕು. ಸೊ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು ಆ ಸುಪ್ರೀಂ ಕೋರ್ಟ್ನ ಕೊಲಿಜಿಯಂ ಎರಡೂ ಸಹ ಅಪ್ರೂವಲ್ ಮಾಡಿದ ನಂತರ ಆ ಒಂದು ಹೈಕೋರ್ಟ್ ಕೊಲಿಜಿಯಂ ಮಾಡಿದಂತಹ ರೆಕಮೆಂಡೇಶನ್ಸ್ಗಳನ್ನು ಸರ್ಕಾರಕ್ಕೆ ಮುಂದೆ ಕಳಿಸ್ಕೊಡಲಾಗುತ್ತದೆ. ಸೊ ಹೈಕೋರ್ಟ್ಗೆ ಅಪಾಯಿಂಟ್ಮೆಂಟ್ಸ್ ನಡೀತಾ ಇರಬೇಕಾದ್ರೆ ಹೈಕೋರ್ಟ್ ಕೊಲಿಜಿಯಂ ಕೊಟ್ಟಂತಹ ಮಾಹಿತಿ ಅಥವಾ ರೆಕಮೆಂಡೇಶನ್ಸ್ ಡೈರೆಕ್ಟಾಗಿ ಸರ್ಕಾರಕ್ಕೆ ಹೋಗಲ್ಲ. ಅದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು ಸುಪ್ರೀಂ ಕೋರ್ಟ್ ಕೊಲಿಜಿಯಂನ ಅಪ್ರೂವಲ್ ಪಡೆದ ನಂತರ ಮಾತ್ರ ಸರ್ಕಾರಕ್ಕೆ ಮುಂದೆ ಕಳಿಸಿಕೊಡಲಾಗುತ್ತದೆ. ಸೊ ಯಾವುದೇ ಜಡ್ಜಸ್ಸು ಅಥವಾ ಹೈಯರ್ ಜುಡಿಷಿಯರಿಗೆ ಆಗುವಂತಹ ಅಪಾಯಿಂಟ್ಮೆಂಟ್ಸು ಕೊಲಿಜಿಯಂ ಸಿಸ್ಟಮಿಂದನೇ ಆಗುತ್ತೆ. ಗವರ್ಮೆಂಟ್ ಪಾತ್ರ ಕೊಲಿಜಿಯಂ ಡಿಸೈಡ್ ಮಾಡಿದಂತಹ ಲಿಸ್ಟಿಂದ ಅಪಾಯಿಂಟ್ಮೆಂಟನ್ನು ಕೊಡುವಂಥದ್ದು. ಸೊ ಗವರ್ಮೆಂಟ್ ಯಾಕೆ ಬೇಕಿಲ್ಲಿ? ಗವರ್ಮೆಂಟು ಬಂದಂತಹ ಲಿಸ್ಟನ್ನು ಆಧರಿಸಿ IB ಇಂಟೆಲಿಜೆನ್ಸ್ ಬ್ಯೂರೋ ಇನ್ಕ್ವೈರಿಯನ್ನು ಕಂಡಕ್ಟ್ ಮಾಡುತ್ತದೆ. ಆ ಒಬ್ಬ ಲಾಯರನ್ನು ಹೈಕೋರ್ಟ್ ಜಡ್ಜ್ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ಪ್ರಮೋಟ್ ಮಾಡಬೇಕಾದ್ರೆ. ಸೊ ಇಂಟೆಲಿಜೆನ್ಸ್ ಬ್ಯೂರೋ ನಮಗೆಲ್ಲ ಗೊತ್ತಿರೋ ಹಾಗೆ ಇಂಟೆಲಿಜೆನ್ಸಿಗೆ ಸಂಬಂಧಿಸಿದಂತಹ ಒಂದು ಮಾಹಿತಿ ಕನ್ಸಿಡರ್ ಮಾಡಿ ಅಂದರೆ ಬ್ಯಾಕ್ಗ್ರೌಂಡ್ ಚೆಕ್ ರಿಪೋರ್ಟನ್ನು ಕೊಡುತ್ತದೆ. ಇದು ಮುಖ್ಯವಾಗಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ನ ಕೆಳಗಡೆ ಕೆಲಸ ಮಾಡುತ್ತದೆ ಅನ್ನುವಂಥದ್ದು ತಾವು ಮುಖ್ಯವಾಗಿ ನೆನ್ಪಿಟ್ಕೋಬೇಕು. ಸೊ ಮುಂದಿನ ಹಂತದಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೇಗೆ ಅಪಾಯಿಂಟ್ ಮಾಡ್ತಾರೆ, ಸುಪ್ರೀಂ ಕೋರ್ಟ್ ಜಡ್ಜಸ್ನ ಹೇಗೆ ಅಪಾಯಿಂಟ್ ಮಾಡ್ತಾರೆ, ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ನ ಹೇಗೆ ಅಪಾಯಿಂಟ್ ಮಾಡ್ತಾರೆ ಅನ್ನುವಂಥದ್ದು ನಾವಿಲ್ಲಿ ನೋಡೋಣ. ಸೊ ಮೊದಲನೇ ಹಂತದಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾವನ್ನು ಹೇಗೆ ಅಪಾಯಿಂಟ್ ಮಾಡಲಾಗುತ್ತದೆ. ಈ ಒಂದು ಸಂದರ್ಭದಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು ಬೇರೆ ಸುಪ್ರೀಂ ಕೋರ್ಟ್ ಜಡ್ಜಸ್ಸನ್ನು ಅಪಾಯಿಂಟ್ ಮಾಡ್ತಾರೆ. ಸೊ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು ಬೇರೆ ಸುಪ್ರೀಂ ಕೋರ್ಟ್ ಜಡ್ಜಸ್ಸನ್ನು ನಮ್ಮ ದೇಶದ ರಾಷ್ಟ್ರಪತಿಗಳು ಅಪಾಯಿಂಟ್ ಮಾಡ್ತಾರೆ. ಮುಖ್ಯವಾಗಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರು ಹೊರನಡೀತಾ ಇದ್ದಾರೋ ಅವರು ಯಾರು ಮುಂದಿನ ಚೀಫ್ ಜಸ್ಟಿಸ್ ಆಗ್ತಾರೆ ಅನ್ನುವಂಥವರ ಹೆಸರನ್ನು ರೆಕಮೆಂಡೇಶನ್ ಮಾಡ್ತಾರೆ. ಈ ಒಂದು ಪ್ರಾಕ್ಟೀಸ್ 1970ರ ದಶಕದಿಂದಲೂ ನಡ್ಕೊತಾ ಬಂದಿರುವಂಥದ್ದು ಆ್ಯಂಡ್ ಇದನ್ನು ಸ್ಟ್ರಿಕ್ಟ್ಲಿ ಫಾಲೋ ಮಾಡಲಾಗುತ್ತದೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಸಂಬಂಧಿಸಿದಂತೆ. ಎರಡನೇ ಹಂತದಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜಸ್ಸಿಗೆ ಸಂಬಂಧಿಸಿದಂತೆ ಯಾವುದೇ ಸುಪ್ರೀಂ ಕೋರ್ಟ್ ಜಡ್ಜನ್ನು ಅಪಾಯಿಂಟ್ ಮಾಡಬೇಕಾದ್ರೆ ಆ ಒಂದು ಪ್ರಪೋಸಲನ್ನು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇನಿಷಿಯೇಟ್ ಮಾಡ್ತಾರೆ. ಸೊ ಆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇನಿಷಿಯೇಟ್ ಮಾಡಿದ ಪ್ರಪೋಸಲನ್ನು ಕೊಲಿಜಿಯಂ ಮೆಂಬರ್ಸು ಕನ್ಸಿಡರ್ ಮಾಡ್ತಾರೆ. ಕೊಲಿಜಿಯಂ ಮೆಂಬರ್ಸ್ ಕನ್ಸಿಡರ್ ಅಂತಂದರೆ ಹೇಳಿದೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಪ್ಲಸ್ 4 ಸುಪ್ರೀಂ ಕೋರ್ಟ್ ಸೀನಿಯರ್ ಮೋಸ್ಟ್ ಜಡ್ಜಸ್ಗಳು ಒಳಗೊಂಡಂತಹ ಒಂದು ಗುಂಪಾಗಿರುತ್ತದೆ. ಸೊ ಈ ಕೊಲಿಜಿಯಮನ್ನು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕನ್ಸಲ್ಟ್ ಮಾಡೋದಲ್ಲದೆ ಯಾವ ಹೈಕೋರ್ಟಿಂದ ಆ ವ್ಯಕ್ತಿಯನ್ನು ಪ್ರಮೋಟ್ ಮಾಡುವಂತಹ ಪ್ರಯತ್ನಗಳು ನಡೀತಾ ಇದ್ದಾವೋ ಆ ಕೋರ್ಟ್ನಲ್ಲಿ ಇರುವಂತಹ ಸೀನಿಯರ್ ಮೋಸ್ಟ್ ಜಡ್ಜ್ ಅನ್ನೂ ಸಹ ಕನ್ಸಲ್ಟ್ ಮಾಡುವಂತಹ ಕ್ರಿಯೆಯನ್ನು ಕೈಗೊಳ್ಳಲಾಗುತ್ತದೆ ಸುಪ್ರೀಂ ಕೋರ್ಟ್ ಜಡ್ಜ್ ಅಪಾಯಿಂಟ್ಮೆಂಟ್ಸಿಗೆ. ಸೊ ಈ ಒಂದು ಕನ್ಸಲ್ಟೇಷನ್ ಆದ ನಂತರ ಆ ಒಂದು ರೆಕಮೆಂಡೇಷನನ್ನು ಲಾ ಮಿನಿಸ್ಟ್ರಿಗೆ ಕಳಿಸ್ಕೊಡಲಾಗುತ್ತದೆ. ಆವಾಗ ಲಾ ಮಿನಿಸ್ಟ್ರಿ ಪ್ರೈಮ್ ಮಿನಿಸ್ಟ್ರಿಗೆ ಕಳಿಸ್ಕೊಡ್ತಾರೆ. ಪ್ರೈಮ್ ಮಿನಿಸ್ಟರ್ ಅದನ್ನು ರಾಷ್ಟ್ರಪತಿಗಳಿಗೆ ಅಡ್ವೈಸ್ ಮಾಡ್ತಾರೆ ಯಾರನ್ನು ಅಪಾಯಿಂಟ್ ಮಾಡಬೇಕು ಯಾರನ್ನು ಮಾಡೋ ಹಾಗಿಲ್ಲ ಅನ್ನುವಂತಹ ಮಾತನ್ನು. ಅರ್ಥ ಆಯ್ತಲ್ಲ? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ ಜಡ್ಜನ್ನು ಅಪಾಯಿಂಟ್ ಮಾಡಬೇಕಾದ್ರೆ ಕೊಲಿಜಿಯಂ ಮತ್ತು ಆ ಹೈಕೋರ್ಟ್ನ ಸೀನಿಯರ್ ಮೋಸ್ಟ್ ಜಡ್ಜಸ್ ಅಥವಾ ಜಡ್ಜನ್ನು ಕನ್ಸಲ್ಟ್ ಮಾಡ್ತಾರೆ ಅನ್ನುವಂಥದ್ದು ಮುಖ್ಯವಾಗಿ ನೆನ್ಪಿಟ್ಕೋಬೇಕು. ಮೂರನೇ ಹಂತದಲ್ಲಿ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ನ ಅಪಾಯಿಂಟ್ ಮಾಡುವಂಥದ್ದು ಹೇಗೆ ಅನ್ನುವಂಥದ್ದು. ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಅಪಾಯಿಂಟ್ ಮಾಡಬೇಕಾದ್ರೆ
ಮುಖ್ಯವಾಗಿ ಇರುವಂತಹ ಪ್ರಾವಧಾನ ನೆನಪಿಟ್ಕೊಳ್ಳಿ, ಯಾವ ರಾಜ್ಯದ ಹೈಕೋರ್ಟ್ ಚೀಫ್ ಜಸ್ಟಿಸನ್ನು ಅಪಾಯಿಂಟ್ ಮಾಡಲಾಗ್ತದೆಯೋ ಅವರು ಬೇರೆ ರಾಜ್ಯದವರಾಗಿರಬೇಕು ಅನ್ನುವಂಥದ್ದು ಮೊದಲನೇ ಕಂಡೀಷನ್. ಹಾಗೆ ಹೈಕೋರ್ಟ್ ಜಡ್ಜಸನ್ನು ಕನ್ಸಿಡರ್ ಮಾಡಬೇಕಾದ್ರೆ ಅಥವಾ ರೆಕಮೆಂಡ್ ಮಾಡಬೇಕಾದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು 2 ಸೀನಿಯರ್ ಮೋಸ್ಟ್ ಜಡ್ಜಸ್ಗಳ ಕೊಲಿಜಿಯಂ ರಚನೆ ಮಾಡಲಾಗುತ್ತದೆ. ಈ ಕೊಲಿಜಿಯಂ ರೆಕಮೆಂಡ್ ಮಾಡುವಂತಹ ನೇಮನ್ನು ಮುಖ್ಯವಾಗಿ ಸರ್ಕಾರಕ್ಕೆ ಕಳಿಸಿಕೊಡಲಾಗುತ್ತದೆ. ತದನಂತರ ಸರ್ಕಾರ ಗವರ್ನರನ್ನು ಅಡ್ವೈಸ್ ಮಾಡ್ತಾರೆ ಯೂನಿಯನ್ ಲಾ ಮಿನಿಸ್ಟ್ರಿಗೆ ಆ ಒಂದು ಪ್ರಪೋಸಲನ್ನು ಕಳಿಸ್ಕೊಡೋದಕ್ಕೋಸ್ಕರ. ಹಾಗೆ ಈ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟನ್ನು ಅಪಾಯಿಂಟ್ ಮಾಡಬೇಕಾದ್ರೆ ಮುಖ್ಯವಾಗಿ ಕೊಲಿಜಿಯಂ ಸಿಸ್ಟಮೇ ಕೆಲಸ ಮಾಡುತ್ತದೆ ಅನ್ನುವಂಥದ್ದು ತಮಗೆ ನೆನಪಿರಬೇಕಾಗಿರುವಂತಹ ಮಾಹಿತಿ. ಹಾಗೆ ಇಲ್ಲಿ ಕ್ರಿಟಿಸಿಸಮ್ ಅಥವಾ ಈ ಒಂದು ಕೊಲಿಜಿಯಂ ಸಿಸ್ಟಮಿಗೆ ಸಂಬಂಧಿಸಿದಂತೆ ಏನೆಲ್ಲ ವಿರೋಧಗಳು ವ್ಯಕ್ತವಾಗ್ತಿದ್ದಾವೆ ಅಂತಂದಾಗ, ಟ್ರಾನ್ಸ್ಪರೆನ್ಸಿ, ಈ ಒಂದು ಪ್ರೋಸೆಸ್ನಲ್ಲಿ ಯಾವುದೇ ಪಾರದರ್ಶಕತೆ ಇಲ್ಲ ಅಪಾಯಿಂಟ್ಮೆಂಟಿಗೆ ಸಂಬಂಧಿಸಿದಂತೆ ಅನ್ನುವಂಥದ್ದು. ಹಾಗೂ ನೆಪೋಟಿಸಮ್, ಎರಡನೆಯ ವಿರೋಧ. ನೆಪೋಟಿಸಮ್ ಅಂತಂದರೆ ಯಾವ ಒಬ್ಬ ವ್ಯಕ್ತಿಯು ತನ್ನ ಒಂದು ಒಲವನ್ನು ಒಬ್ಬ ವ್ಯಕ್ತಿ ಕಡೆ ಜಾಸ್ತಿ ತೋರಿಸುವಂಥದ್ದು ನೆಪೋಟಿಸಮ್ ಅಂತ ಕರೆಸಿಕೊಳ್ಳಲಾಗುತ್ತದೆ. ಮತ್ತು ಪಬ್ಲಿಕ್ ಕಾಂಟ್ರವರ್ಸಿ, ಜನರಲ್ಲಿ ಈ ಒಂದು ಕೊಲಿಜಿಯಂ ಸಿಸ್ಟಮ್ ಮಾಡುವಂತಹ ಕೆಲಸಗಳು ಹೇಗೆ ಇದ್ದಾವೆ ಅನ್ನುವಂತಹ ರೀತಿ ಯಾರಿಗೂ ಗೊತ್ತಿಲ್ಲದೆ ಇರುವಂಥದ್ದು ಇವತ್ತಿಗೂ ಚರ್ಚೆಗೆ ಒಳಗಾಗದಂತಹ ಮಾಹಿತಿಯಾಗಿದೆ. ಮತ್ತು ಒಂದಿಷ್ಟು ಟ್ಯಾಲೆಂಟೆಡ್ ಜೂನಿಯರ್ ಜಡ್ಜಸ್ ಅಥವಾ ಅಡ್ವೊಕೇಟ್ಸ್ಗಳನ್ನು ಹಿಂದೆ ಇಕ್ಕೂರ್ತಿರುವಂತಹ ವ್ಯಕ್ತಿ, ಯಾಕಂದರೆ ಸೀನಿಯರ್ಗಳನ್ನು ಕನ್ಸಲ್ಟ್ ಮಾಡಿ ಜೂನಿಯರ್ಸಿಗೆ ಅವಕಾಶ ಸಿಗ್ತಾ ಇಲ್ಲ ಅನ್ನುವಂತಹ ವಿರೋಧಗಳು ವ್ಯಕ್ತವಾಗ್ತಿದ್ದಾವೆ. ಈ ಒಂದು ಕೊಲಿಜಿಯಂ ಸಿಸ್ಟಮಿಗೆ ಪಾರದರ್ಶಕತೆ ಅಥವಾ ಪ್ಯಾರಲಲ್ ಆಗಿ ಭಾರತ ಸರ್ಕಾರ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸ್ ಕಮಿಷನನ್ನು ರಚನೆ ಮಾಡಿತ್ತು. ಆದರೆ ಸರ್ವೋಚ್ಚ ನ್ಯಾಯಾಲಯವು ಈ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನನ್ನು 2015ರಲ್ಲಿ ಜುಡಿಷಿಯರಿಯ ಇಂಡಿಪೆಂಡೆನ್ಸಿಗೆ ಇಂಟರ್ಫಿಯರ್ ಮಾಡುವ ಪ್ರಯತ್ನವನ್ನು ಮಾಡ್ತಿದೆ ಸರ್ಕಾರ ಅನ್ನುವಂತಹ ಮಾತನ್ನು ಹೇಳಿ ಇದನ್ನು ಹೊಡೆದು ಹಾಕಿತ್ತು ಅಥವಾ ಸ್ಟ್ರಕ್ ಡೌನ್ ಮಾಡಲಾಗಿತ್ತು. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತಿಗೂ ದೇಶದಲ್ಲಿ ಕೊಲಿಜಿಯಂ ಸಿಸ್ಟಮನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇರುವಂಥದ್ದು. ಇವತ್ತಿನ ಆರ್ಟಿಕಲ್ ಮಾತಾಡ್ತಾ ಇರುವಂಥದ್ದು ಈ ಜುಡಿಷಿಯರಿಯಲ್ಲಿ ಹೆಚ್ಚಾಗ್ತಿರುವಂತಹ ವೇಕೆನ್ಸೀಸ್ಗಳಿಂದಾಗಿ ಆಗ್ತಾ ಇರುವಂತಹ ಸಮಸ್ಯೆಗಳು ಜಾಸ್ತಿ ಅಂತ ಹೇಳಿ. 2019 ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡಿದಂತಹ ಅಪಾಯಿಂಟ್ಮೆಂಟ್ಸ್ ನಂತರ ಭಾರತ ಸರ್ಕಾರ ಯಾವ ಅಪಾಯಿಂಟ್ಮೆಂಟ್ಸ್ಗಳನ್ನು ಮಾಡಿಲ್ಲ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಹೇಳಲು ಪ್ರಯತ್ನಿಸಲಾಗ್ತಿದೆ. ಅದರಲ್ಲೂ ಬೋಬ್ಡೆ ಅವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ದಾಗ ಯಾವ ಅಪಾಯಿಂಟ್ಮೆಂಟ್ಸಲ್ಲೂ ಆಗಿಲ್ಲ ಅಥವಾ ಯಾವ ಅಪಾಯಿಂಟ್ಮೆಂಟ್ಸ್ಗಳಿಗೂ ಸರ್ಕಾರ ತನ್ನ ರುಜುವನ್ನು ಕೊಟ್ಟಿಲ್ಲ ಅನ್ನುವಂಥದ್ದು. ಹಾಗೂ ದೇಶದಲ್ಲಿ ವುಮೆನ್ ಜಡ್ಜಸ್ಸಿಗೆ ಸಂಬಂಧಿಸಿದಂತೆ ಮಾತಾಡಿದಾಗ ತೆಲಂಗಾಣದ ಚೀಫ್ ಜಸ್ಟಿಸ್ ಆದಂತಹ ಹಿಮಾ ಕೊಹ್ಲಿ ಅವರು ಇವತ್ತು ದೇಶದಲ್ಲಿ ಎಲ್ಲ ಹೈಕೋರ್ಟ್ಸ್ಗಳಲ್ಲಿ ಏಕೈಕ ಹೆಣ್ಣು ಆಗಿರುವಂಥದ್ದು ಹಿಮಾ ಕೊಹ್ಲಿ ಅವರು. ಇದು ಮಾಹಿತಿ ತಮಗೆ ಬಹಳ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. 25 ಹೈಕೋರ್ಟ್ಸ್ಗಳು ಇವತ್ತು ದೇಶದಲ್ಲಿ ಇದ್ದಾವೋ ಅದರ ಒಟ್ಟು ಸ್ಟ್ರೆಂತು 1098 ಆಗಿರ್ತದೆ ಜಡ್ಜಸ್ದು. ಸೊ ಈ ಜುಡಿಷಿಯಲ್ ಸ್ಟ್ರೆಂತ್ 1098 ಇರಬೇಕಾಗಿರುವಂಥದ್ದು 25 ಹೈಕೋರ್ಟ್ಸ್ಗಳಲ್ಲಿ. ಬಟ್ ಇವತ್ತು ನಾವು ಬರೀ ಅಪಾಯಿಂಟ್ ಮಾಡಿರುವಂಥದ್ದು 455 ವೇಕೆನ್ಸೀಸ್ಗಳನ್ನು ಕಾಣ್ತಿದ್ದೀವಿ. ಅಪಾಯಿಂಟ್ ಮಾಡಿರೋದಲ್ಲ, 1098ರಲ್ಲಿ 455 ವೇಕೆನ್ಸೀಸ್ಗಳು ಇವತ್ತು ದೇಶದಲ್ಲಿದ್ದಾವೆ. ಆ ಒಂದು ನಿಟ್ಟಿನಲ್ಲಿ ಹೆಚ್ಚಿನ ಕೇಸಸ್ಗಳು ದೇಶದಲ್ಲಿ ಪೆಂಡಿಂಗ್ ಇರುವಂತಹ ನಿಟ್ಟಿನಲ್ಲಿ ಸರ್ಕಾರ ಅಪಾಯಿಂಟ್ಮೆಂಟ್ಸಿಗೆ ಸಂಬಂಧಿಸಿದಂತೆ ಒಂದು ಕ್ರಮವನ್ನು ಕೈಗೊಳ್ಳುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. 6808 ಸಾವುಗಳು ಮಳೆ ಮತ್ತು ಸೈಕ್ಲೋನಿಂದಾಗಿ ಆಗಿವೆ ಅನ್ನುವಂತಹ ಮಾಹಿತಿಯನ್ನು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಹಿಂದಿನ 3 ವರ್ಷಗಳ ರಿಪೋರ್ಟ್ಸನ್ನು ನೋಡಿ ಹೇಳ್ತಾ ಇರುವಂಥದ್ದು. ಸೊ ಲೋಕಸಭೆಯಲ್ಲಿ ಕೇಳಿದಂತಹ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಈ ಒಂದು ವಿಷಯವನ್ನು ಇವತ್ತು ಚರ್ಚೆ ಮಾಡ್ತಾ ಇರುವಂಥದ್ದು. ಇಲ್ಲಿ ವೈನ್ ನ್ಯೂಸಲ್ಲಿ ನಾವು ಮುಖ್ಯವಾಗಿ ಲೋಕಸಭೆಯಲ್ಲಿ ಕೇಳಿದಂತಹ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಉತ್ತರವನ್ನು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕೊಡ್ತಾ ಇರುವಂಥದ್ದು. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ ಡಿಸಾಸ್ಟರ್ ಆ್ಯಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ UPSC ಸಿಲೆಬಸ್ಸಲ್ಲಿ GS ಪೇಪರ್ 3 ಹಾಗೂ KPSC ಸಿಲೆಬಸ್ಸಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ GS ಪೇಪರ್ 3ಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿರುತ್ತದೆ. ಹಾಗೂ ಈ ಅವಘಡಗಳನ್ನು ಹೊಡೆದಾಡಲು ಏನೆಲ್ಲ ಸರ್ಕಾರ ಪ್ರಾವಧಾನಗಳನ್ನು ಮಾಡಿದೆ ಅಥವಾ ಫೈನಾನ್ಷಿಯಲ್ ಅಸಿಸ್ಟೆನ್ಸನ್ನು ಕೊಡ್ತಾ ಇದೆ ಅನ್ನುವಂಥದ್ದನ್ನು ನೋಡಿದಾಗ ಅತಿ ಹೆಚ್ಚು ಕೇಂದ್ರ ಸರ್ಕಾರದಿಂದ ಹಣ ಅಥವಾ ಫಂಡ್ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದೆ ಅನ್ನುವಂಥದ್ದು, ಅತಿ ಕಡಿಮೆ ವೆಸ್ಟ್ ಬೆಂಗಾಲಿಗೆ ಹೋಗ್ತಾ ಇರುವಂಥದ್ದು ಇಲ್ಲಿ ವಿರೋಧಕ್ಕೆ ವ್ಯಕ್ತವಾಗ್ತಾ ಇರುವಂತಹ ಒಂದು ವಿಷಯವಾಗಿರುತ್ತದೆ. ಯಾಕಂದರೆ ಹೆಚ್ಚು ಸಾವು ನೋವು ಮತ್ತು ಹೆಚ್ಚು ನೈಸರ್ಗಿಕ ಪ್ರಕೋಪಕ್ಕೆ ಒಳಗಾಗ್ತಾ ಇರುವಂತಹ ರಾಜ್ಯ ವೆಸ್ಟ್ ಬೆಂಗಾಲ್ ಆಗಿರುವಂತಹ ನಿಟ್ಟಿನಲ್ಲಿ ಇದಕ್ಕೆ ಸರ್ಕಾರ ಯಾಕೆ ಪರಿಗಣನೆಗೆ ತಗೊಳ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಇಲ್ಲಿ ಉದ್ಭವವಾಗುತ್ತದೆ. ಹಾಗೂ ಹಿಂದಿನ 2019ರಿಂದ 2021ರವರೆಗೆ ಆದಂತಹ ಸೈಕ್ಲೋನ್ಗಳ ಹೆಸರು ಇಲ್ಲಿ ಕೊಡಲಾಗಿದೆ. ಅದು ಬಹಳ ಇಂಪಾರ್ಟೆಂಟು, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೆನ್ಪಿಟ್ಕೋಬೇಕು. ಮೊದಲನೇದು ಸೈಕ್ಲೋನ್ ಫನಿ ಅಂತ ಹೇಳಿ. ಇದು
ಮೇ 2019ರಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಎಂಟರ್ ಆಗಿರುವಂಥದ್ದು. ನೆಕ್ಸ್ಟ್ ಬುಲ್ಬುಲ್ ಸೈಕ್ಲೋನ್, ಇದೂ ನವಂಬರ್ 2019. ಮತ್ತು ಅಂಫನ್, ಇದು ಸಹ ತಾವು ನ್ಯೂಸಲ್ಲಿ ಓದಿರ್ತೀರಾ, ಬಟ್ ಇದನ್ನು ನೆನ್ಪಿಟ್ಕೊಳ್ಳಿ, ಮೇ 2020ರಲ್ಲಿ. ಹಾಗೂ ಕೊನೆಯದಾಗಿ ಯಾಸ್, ತಮಗೆಲ್ಲ ಗೊತ್ತಿದ್ರೆ ಮೇ 2021ರಲ್ಲಿ ನಾವು ಕಂಡಂತಹ ಅತಿ ರೀಸೆಂಟ್ ಆಗಿರುವಂತಹ ಸೈಕ್ಲೋನ್ ಯಾಸ್ ಅಂಥೇಳಿ, ಇದು ವೆಸ್ಟ್ ಬೆಂಗಾಲ್ನಲ್ಲಿ ನಾವು ಕಂಡಿರುವಂಥದ್ದು. ಸೊ ಇವು 4 ಸೈಕ್ಲೋನ್ಗಳನ್ನು ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ, ಇವುಗಳನ್ನು ಕೇಳುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಇರ್ತವೆ. ಮುಂದಿನ ಆರ್ಟಿಕಲ್, ಇಂಡಿಯಾಸ್ ಫೇಟ್ ಇಸ್ ಟೈಡ್ ಟು ರೆಸ್ಟ್ ಆಫ್ ದಿ ವರ್ಲ್ಡ್. ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ, ಭಾರತದ ಭವಿಷ್ಯ ಮುಖ್ಯವಾಗಿ ಪ್ರಪಂಚದಲ್ಲಿ ಇರುವಂತಹ ಬೇರೆ ರಾಷ್ಟ್ರಗಳೊಂದಿಗೆ ಅಂಟ್ಕೊಂಡಿದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಅದು ಯಾವೆಲ್ಲ ರೀತಿಯಲ್ಲಿ ಅನ್ನುವಂಥದ್ದನ್ನು ನಾವು ಅರ್ಥೈಸ್ಕೊಳ್ಳೋಣ. 1947ರಲ್ಲಿ ನಾವು ಏನು ಸ್ವತಂತ್ರವನ್ನು ಪಡ್ಕೊಂಡ್ವೋ ಅಲ್ಲಿಂದ 2020ರವರೆಗೆ ಭಾರತದಲ್ಲಿ ಆದಂತಹ ಅಥವಾ ಭಾರತ ವರ್ಷದಲ್ಲಿ ಕಂಡಂತಹ ಬೇರೆ ಬೇರೆ ಸಂಘಟನೆಗಳನ್ನು ಅಥವಾ ವಿಷಯಗಳನ್ನು ಅರ್ಥೈಸ್ಕೊಂಡು ಅದನ್ನು ಹೇಗೆ ಬೇರೆ ರಾಷ್ಟ್ರಗಳೊಂದಿಗೆ ರಿಲೇಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಯಾಕೆ ಭಾರತದ ಭವಿಷ್ಯ ಬೇರೆ ರಾಷ್ಟ್ರಗಳೊಂದಿಗೆ ಅಂಟ್ಕೊಂಡಿದೆ ಅಥವಾ ಟೈ ಆಗಿದೆ ಅನ್ನುವಂತಹ ಮಾತನ್ನು ಇಲ್ಲಿ ನೋಡ್ತಾ ಇರುವಂಥದ್ದು. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ ಮುಖ್ಯವಾಗಿ GS ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿರುತ್ತದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ತಾವು ನೆನಪಿಟ್ಕೋಬೇಕು. ಮೊದಲನೇದಾಗಿ, ಭಾರತ 1947ರಲ್ಲಿ ಸ್ವತಂತ್ರವನ್ನು ಪಡೆದಾಗ ಬಹಳ ದೊಡ್ಡ ರಾಷ್ಟ್ರವಾಗಿತ್ತು, ಒಂದು ಹೊಸದಾಗಿ ಸ್ವತಂತ್ರತೆಯನ್ನು ಪಡೆದಿತ್ತು ಮತ್ತು ಬಹಳಷ್ಟು ಡೈವರ್ಸಿಫೈ ಇರೋದ್ರಿಂದ ಇಲ್ಲಿ ಹೆಚ್ಚಿನ ಪಾರ್ಟ್ನರ್ಸ್ಗಳ ಅವಶ್ಯಕತೆ ಇತ್ತು. ಭಾರತ ಏನಾದರೂ ಬದುಕಬೇಕು, ಉಳ್ಕೋಬೇಕು ಮತ್ತು ಬೆಳಿಬೇಕು ಅಂತಂದರೆ ಆ ಒಂದು ಸಂದರ್ಭದಲ್ಲಿ 1947ರಲ್ಲಿ ಭಾರತದ ಎದುರಿಗೆ ಇದ್ದಂತಹ ಚಾಲೆಂಜಸ್ಗಳು ಅಥವಾ ಸಮಸ್ಯೆಗಳು ಅಂತಂದಾಗ ಹೆಚ್ಚಿನ ಬೌಂಡ್ರಿಗಳು ಕ್ಲಿಯರ್ ಆಗಿ ಡಿಮಾರ್ಕೆಟ್ ಆಗಿರಲಿಲ್ಲ ಆ್ಯಂಡ್ ಸರಿಯಾಗಿ ಇಂಟಿಗ್ರೇಟ್ ಆಗಿರಲಿಲ್ಲ. ನಮ್ಮ ಸುತ್ತ 2 ರಾಷ್ಟ್ರಗಳು ನ್ಯೂಕ್ಲಿಯರ್ ರಾಷ್ಟ್ರಗಳು ಆಗಿದ್ದವು ಹಾಗೂ ಬಹಳಷ್ಟು ಗ್ರೇಟ್ ಪವರ್ಸ್ ಜೊತೆ ನಾವು ಅಷ್ಟೊಂದು ಸರಿಯಾದ ಸಂಬಂಧಗಳನ್ನು ಪಡ್ಕೊಂಡಿರಲಿಲ್ಲ. ಇವೆಲ್ಲ ಸಮಸ್ಯೆಗಳ ಅಡಿಯಲ್ಲಿ ಭಾರತ ಸ್ವತಂತ್ರವನ್ನು ಪಡೆದಾಗ ಬದುಕುಳಿಯುವಂಥದ್ದು ಬಹಳ ದೊಡ್ಡ ಪ್ರಶ್ನೆ ಆಗಿತ್ತು. ತಮಗೆಲ್ಲ ಗೊತ್ತಿರೋ ಹಾಗೆ ಪ್ರಪಂಚದ ಎಷ್ಟೋ ಜರ್ನಲಿಸ್ಟ್ಗಳು ಹಾಗೂ ಸ್ಕಾಲರ್ಸ್ಗಳು ಭಾರತ ಈಗಿನ ಪರಿಸ್ಥಿತಿಯಲ್ಲಿ 1947ರಲ್ಲಿ ಹೇಳಿದಂತಹ ಮಾತು ಉಳ್ಕೊಳ್ಳಲು ಸಾಧ್ಯವಿಲ್ಲ. ಸೊ ಭಾರತದ ಪ್ರಜಾಪ್ರಭುತ್ವ ಒಂದು ಸ್ವಲ್ಪ ದಿನದ ಗೆಸ್ಟ್ ಆಗಿದೆ ಅದು ಅನ್ನುವಂತಹ ಮಾತನ್ನು ಬಹಳಷ್ಟು ಜನ ಹೇಳಿದರು. ಬಟ್ ಅದನ್ನೆಲ್ಲ ಮೀರಿ ಭಾರತ ಸಂವಿಧಾನದ ಅಡಿಯಲ್ಲಿ ಫಿಲಾಸಫಿಯಲ್ಲಿ ನಡೆದಿರುವಂತಹ ಕಾರಣಕ್ಕೆ ಇವತ್ತಿಗೂ ಬದುಕುಳಿಯಲು ಕಾರಣವಾಗಿದೆ. ರಾಷ್ಟ್ರವನ್ನು ಎಲ್ಲಿಂದ ಎಲ್ಲಿಗೆ ತಂದಿದೆ ಅನ್ನುವಂಥದ್ದು ನಮಗೆ ಗೊತ್ತಿರುವಂತಹ ಮಾಹಿತಿ. ಇವತ್ತು ಕೋವಿಡ್-19ಇಂದಾಗಿ ಆರ್ಥಿಕ ಸಂಕಷ್ಟ ಪ್ರಪಂಚದೆಲ್ಲೆಡೆ ಅಲ್ಲದೆ ಭಾರತವೂ ಸಹ ಹೊಡೆದಾಡ್ತಾ ಇರುವಂತಹದ್ದು ಮೊದಲನೇ ಸಮಸ್ಯೆಯಾಗಿದೆ. ಮತ್ತು ಚೈನಾದ ಜೊತೆಯಲ್ಲೂ ಹೆಚ್ಚಿನ ಘರ್ಷಣೆ ನಡೀತಾ ಇರುವಂಥದ್ದು ನಮಗೆಲ್ಲ ಗೊತ್ತೇ ಇರುವಂತಹ ಮಾಹಿತಿ. ಅಫ್ಘಾನಿಸ್ತಾನದಲ್ಲಿ ನಡೀತಾ ಇರುವಂತಹ ಸಮಸ್ಯೆಯೂ ತಮಗೆ ಗೊತ್ತಿರುವಂತಹ ಮಾಹಿತಿ. ನಿನ್ನೆ ಅಷ್ಟೇ ಅಶ್ರಫ್ ಘನಿ ಅವರು ಅಫ್ಘಾನಿಸ್ತಾನವನ್ನು ಬಿಟ್ಟು ಓಡೋಗಿರುವಂಥದ್ದು. ತಾಲಿಬಾನ್ ಕಾಬುಲ್ ನಗರವನ್ನು ಕ್ಯಾಪ್ಚರ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅಫ್ಘಾನಿಸ್ತಾನದ ರಾಷ್ಟ್ರಪತಿಗಳಾದಂತಹ ಅಶ್ರಫ್ ಘನಿ ಅವರು ರಾಷ್ಟ್ರವನ್ನೇ ಬಿಟ್ಟು ಹೋದ ಸಂದರ್ಭದಲ್ಲಿ ತಾಲಿಬಾನ್ ತನ್ನ ನೆಲೆಯನ್ನು ಪೂರ್ಣವಾಗಿ ಅಫ್ಘಾನಿಸ್ತಾನದಲ್ಲಿ ಶುರು ಮಾಡಿದೆ ಅನ್ನುವಂಥದ್ದು. ಸೊ ಇಸ್ಲಾಮಿಕ್ ಸ್ಟೇಟ್ ಆಫ್ ರಿಪಬ್ಲಿಕ್ ಆಫ್ ಅಫ್ಘಾನಿಸ್ತಾನ್ ಅನ್ನುವಂತಹ ಹೊಸ ಹೆಸರನ್ನು ತಾಲಿಬಾನ್ ಕೊಡಲಿದೆ ಅನ್ನುವಂತಹ ಮಾಹಿತಿಯು ನಿನ್ನೆ ನಾವು ನೋಡಿದ್ವಿ. ಸೊ ಇಷ್ಟೆಲ್ಲ ಸಮಸ್ಯೆಗಳು ಎದುರಾಗ್ತಾ ಇರುವಂತಹ ಸಂದರ್ಭದಲ್ಲಿ ಪ್ರಪಂಚದಲ್ಲಿ ಭಾರತ 6ನೇ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರವಾಗಿದೆ ಅನ್ನುವಂಥದ್ದು ಹೆಗ್ಗಳಿಕೆಗೆ ಪಾತ್ರವಾಗಿದೆ. ದೇಶದಲ್ಲಿ ಇರುವಂತಹ ಉನ್ನತ ಟ್ರೈನ್ಡ್ ಆ್ಯಂಡ್ ಪ್ರೊಫೆಷನಲ್ ಮಿಲಿಟರಿ ಏನಿದೆ, ಇದು ಅತಿ ಮುಖ್ಯವಾಗಿ ಭಾರತ ರಾಷ್ಟ್ರವನ್ನು ಹೆಚ್ಚಿನ ಅಂತಾರಾಷ್ಟ್ರೀಯ ಸ್ಟ್ರಾಟಜಿಕ್ ರಿಲೇಷನ್ಸ್ಗಳನ್ನು ಬೆಳೆಸುವಂಥದ್ದು, ಸಂಬಂಧಗಳನ್ನು ಬೆಳೆಸುವಂಥದ್ದು ಮತ್ತು ಆರ್ಥಿಕ ಪಾರ್ಟ್ನರ್ಸ್ಗಳನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು. ಇವೆಲ್ಲವನ್ನು ನೋಡಿದಾಗ ಅಥವಾ ಈ ಎಲ್ಲ ಸಮಸ್ಯೆಗಳು ಮತ್ತು ಭಾರತದ ಪ್ರೆಸೆಂಟ್ ಕಂಡೀಷನ್ ಸಮಸ್ಯೆಗಳು ಏನೇನು ಹೇಳಿದ್ನಲ್ಲ, ಅಫ್ಘಾನಿಸ್ತಾನ್ ಟರ್ಮಾಯಿಲ್ ಆಗಿರ್ಬೋದು, ಚೈನಾ ಜೊತೆ ಘರ್ಷಣೆ ಆಗಿರಬಹುದು, ಕೋವಿಡ್-19 ಮತ್ತು ಆರ್ಥಿಕ ಸಂಘರ್ಷ ಆಗಿರಬಹುದು, ಇವೆಲ್ಲದರ ಅಡಿಯಲ್ಲಿ ರಾಷ್ಟ್ರ ಏನಾದರೂ ಬೆಳಿಬೇಕು ಅಂತಂದರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳೊಂದಿಗೆ ಒಂದಿಷ್ಟು ಸ್ಟ್ರಾಟಜಿಕ್ ಮತ್ತು ಎಕಾನಮಿಕ್ ಪಾರ್ಟ್ನರ್ಶಿಪ್ಪನ್ನು ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯವಾಗಿದೆ. ಈ ಒಂದು ಆರ್ಟಿಕಲ್ ಇಂಡಿಯಾಸ್ ಫೇಟ್ ಟೈಡ್ ವಿತ್ ಅದರ್ ವರ್ಲ್ಡ್ಸ್. ಸೊ ಬೇರೆ ರಾಷ್ಟ್ರಗಳೊಂದಿಗೆ ಭಾರತದ ಭವಿಷ್ಯ ನಂಟಾಗಿದೆ ಅಥವಾ ಅಂಟ್ಕೊಂಡಿದೆ ಅನ್ನುವಂತಹ ಮಾಹಿತಿಯನ್ನು ಇವತ್ತು ಮಾತಾಡ್ತಾ ಇರುವಂಥದ್ದು ಮುಖ್ಯವಾಗಿ ಭಾರತ ದೇಶ 75ನೇ ಸ್ವತಂತ್ರ ವರ್ಷವನ್ನು ಆಚರಿಸ್ತಾ ಇರುವಂತಹ ಹಂತದಲ್ಲಿ ಹೇಗೆ ಭಾರತದ
ಇಂಟರ್ನ್ಯಾಷನಲ್ ಪಾಲಿಸಿ ಅಥವಾ ಅಂತಾರಾಷ್ಟ್ರೀಯ ಮಸೂದೆಗಳು ಯಾವ ರೀತಿಯಾಗಿ ಬೆಳೆದಿದ್ದಾವೆ ಆ್ಯಂಡ್ ಇವತ್ತು ದೇಶದಲ್ಲಿ ಯಾವ ರೀತಿಯ ಮಸೂದೆಗಳಿಗೆ ಮುಂದೆ ಭಾರತ ಸರ್ಕಾರ ಸಜ್ಜಾಗುವ ಅವಶ್ಯಕತೆ ಇದೆ ಅನ್ನುವಂಥದ್ದು ಮುಖ್ಯವಾಗಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆಗೆ ಸಂಬಂಧಿಸಿದಂತೆ ಡಿಟೇಲ್ಡ್ ಸಿಲೆಬಸ್ ನೋಡಿದಾಗ ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಬಹುಮುಖ್ಯಕರವಾಗಿ ಅನುಕೂಲವಾಗುತ್ತದೆ. ಹಾಗೂ KPSC ಸಿಲೆಬಸ್ಸಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸಿಗೆ ಸಂಬಂಧಿಸಿದಂತೆ ಟಾಪಿಕ್ಸ್ ಇರೋದಿಲ್ಲ. ಸೊ ಅದಕ್ಕೆ ಇಲ್ಲಿ ನಾವು ಇದನ್ನು ನೋಡೋ ಹಾಗೆ ಅವಶ್ಯಕತೆ ಇರೋದಿಲ್ಲ. ಬಟ್ UPSCಯಲ್ಲಿ ಇದು ಬಹಳ ಇಂಪಾರ್ಟೆಂಟು, ಅದು GS ಪೇಪರ್ 2 ಅಲ್ಲಿ. ಸೊ ಆ ಹಂತದಲ್ಲಿ ಆಗಸ್ಟ್ 15, 1997 ಇತಿಹಾಸ ನೋಡೋಣ. ಹೇಗೆ ಭಾರತದ ಸಂಬಂಧ ಅಂತಾರಾಷ್ಟ್ರೀಯ ಒಂದಿಷ್ಟು ರಾಷ್ಟ್ರಗಳೊಂದಿಗೆ ಸಂಸ್ಥೆಗಳೊಂದಿಗೆ ಬೆಳೆದು ಬಂತು ಅಂತ. 15 ಆಗಸ್ಟ್ 1947ರಲ್ಲಿ ಫಾರಿನ್ ಅಫೇರ್ಸ್, ಭಾರತದ ಏನು ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ಕರಿತೀವೋ ಅವು ತುಂಬ ಫ್ಲೆಕ್ಸಿಬಲ್ ಇದ್ವು. US ಮತ್ತು USSR ಎರಡು ಸೋವಿಯತ್ ಯೂನಿಯನ್ ಜೊತೆಯಲ್ಲಿ. ಸೊ ಆ ಫ್ಲೆಕ್ಸಿಬಲ್ ರಿಲೇಷನ್ಶಿಪ್ ಎಲ್ಲ ರಾಷ್ಟ್ರಗಳೊಂದಿಗೆ ಇದ್ದಂತಹ ಸಂದರ್ಭದಲ್ಲಿ ಭಾರತ ಯಾವುದೇ ಕಡೆಗೆ ಒಲವನ್ನು ಜಾಸ್ತಿ ತೋರಿಸಿರಲಿಲ್ಲ. ಹಾಗೂ 1947ರ ಸಂದರ್ಭದಲ್ಲಿ ನಾವು ವೆಸ್ಟ್ನಿಂದ ಅಂದರೆ ವೆಸ್ಟ್ ಏಷ್ಯಾ ಕಡೆಯಿಂದ ಹೆಚ್ಚಿನ ಡೆವಲಪ್ಮೆಂಟ್ ಮತ್ತು ಮಿಲಿಟರಿ ಅಸಿಸ್ಟೆನ್ಸನ್ನು ಪಡಿತಾ ಇದ್ವಿ ಅನ್ನುವಂಥದ್ದು ಆ ಸಮಯದಲ್ಲಿ ನಾವು ಕಂಡಂತಹ ಭಾರತ ರಾಷ್ಟ್ರದ ಸಂಬಂಧಗಳು ಬೇರೆ ರಾಷ್ಟ್ರಗಳೊಂದಿಗೆ. 1950ರ ದಶಕದಲ್ಲಿ ಸೋವಿಯತ್ ಯೂನಿಯನ್ ತನ್ನ ಹೆಚ್ಚಿನ ಸಹಾಯ ಹಸ್ತವನ್ನು ಭಾರತದ ಕಡೆಗೆ ಕೊಟ್ಟಿರುವಂಥದ್ದು. ಆದರೆ ಈ ಒಂದು ಸಂದರ್ಭದಲ್ಲಿ ಭಾರತ ಮುಖ್ಯವಾಗಿ ಬೇರೆ ರಾಷ್ಟ್ರಗಳು ಯಾವೆಲ್ಲ ಕೊಲೊನೈಸ್ ಆಗಿದ್ವು, ಯಾಕಂದರೆ ಭಾರತ ಆವಾಗಿನ ಸಮಯದಲ್ಲಷ್ಟೇ ಬ್ರಿಟಿಷರಿಂದ ಸ್ವತಂತ್ರವನ್ನು ಪಡೆಯಲು ಸಫಲರಾಗಿದ್ದರು. ಆ್ಯಂಡ್ ಆ ಕೊಲೊನೈಸೇಷನ್ ಅಂತ ಏನು ಕರಿತೀವೋ ಆ ಕೊಲೊನೈಸೇಷನ್ನಿಂದಾಗಿ ರಾಷ್ಟ್ರಗಳು ಎಷ್ಟು ಕಷ್ಟಪಡ್ತಾರೆ ಅಥವಾ ಆ ಪರಿಸ್ಥಿತಿಯನ್ನು ಅರ್ಥೈಸ್ಕೊಂಡು ಬೇರೆ ಯಾವೆಲ್ಲ ಕೊಲೊನಿಗಳಿದಾವಲ್ಲ ಅದರ ಇಂಡಿಪೆಂಡೆನ್ಸ್ಗೋಸ್ಕರ ಭಾರತ ಸರ್ಕಾರ ತನ್ನ ಹಸ್ತವನ್ನು ಚಾಚಿತ್ತು. ಆ ಸಂದರ್ಭದಲ್ಲಿ ಮಿಲಿಟರಿ ಸಪೋರ್ಟನ್ನು ಸಹ ಏಷ್ಯಾ ಮತ್ತು ಆಫ್ರಿಕಾ ರೀಜನ್ನಲ್ಲಿ ಹೆಚ್ಚಿನ ರಾಷ್ಟ್ರಗಳಿಗೆ ಕಳಿಸಲಾಗಿತ್ತು. ಉದಾಹರಣೆಗೆ ಕೊರಿಯಾ ಮತ್ತು ಕಾಂಗೋ ರಾಷ್ಟ್ರಗಳಿಗೆ ನಾವು ಮಿಲಿಟರಿ ಸಪೋರ್ಟನ್ನು ಕಳಿಸಿದ್ವಿ ಡಿಕೊಲೊನೈಸೇಷನ್ಗೋಸ್ಕರ ಅನ್ನುವಂಥದ್ದು. ಆ ಒಂದು ಸಂದರ್ಭದಲ್ಲಿ ನಮಗೆ ಇದ್ದಂತಹ ಸಮಸ್ಯೆಗಳು 1947ರಲ್ಲಿ ಗೊತ್ತು. ಮೊದಲನೇದು, ಬಾರ್ಡರ್ ಏರಿಯಾಗಳು ಯಾವುವು ಇನ್ನೂ ಪೂರ್ತಿಯಾಗಿ ಡಿಮಾರ್ಕೆಟ್ ಆಗಿರಲಿಲ್ಲ. ಆರ್ಥಿಕ ಬೆಳವಣಿಗೆ, ಯಾಕಂದರೆ ಡ್ರೈನ್ ಆಫ್ ವೆಲ್ತ್ ಆಗಿರುವಂತಹ ಸಂದರ್ಭದಲ್ಲಿ ಆರ್ಥಿಕ ಬೆಳವಣಿಗೆ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಆ್ಯಂಡ್ ಈ ದೇಶ ಈ ಒಂದು ರೀಜನ್ನಲ್ಲಿ ಲೀಡರ್ಶಿಪ್ ರೋಲನ್ನು ಪಡ್ಕೊಳ್ಳುವಂಥದ್ದು ಬಹಳ ಮುಖ್ಯವಾದ ಕ್ರಮವಾಗಿತ್ತು. ಬಟ್ 1962ರಲ್ಲಿ ಭಾರತ ಚೈನಾ ವಾರ್ ನಂತರ ಭಾರತ ಒಂದಿಷ್ಟು ಹಿಂದೆ ಸರ್ಕೊಳ್ಳುವಂತಹ ಪರಿಸ್ಥಿತಿ ಉಂಟಾಯಿತು. 1965ರಲ್ಲಿ ಪಾಕಿಸ್ತಾನ್ ಮತ್ತು ಭಾರತದ ನಡುವೆ ಆದಂತಹ ಇನ್ನೊಂದು ಯುದ್ಧದ ಬಗ್ಗೆಯೂ ತಮಗೆ ಗೊತ್ತೇ ಇದೆ. ಚೈನಾ ಅಷ್ಟೊತ್ತಿಗಾಗಲೇ ನ್ಯೂಕ್ಲಿಯರ್ ಟೆಸ್ಟನ್ನು ಮಾಡಿತ್ತು. ಭಾರತ ಪ್ರಪಂಚದಲ್ಲಿ ಇರುವಂತಹ ಒಂದಿಷ್ಟು ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಗ್ರೀನ್ ರೆವಲ್ಯೂಷನ್ನ ಅಡಿಯಲ್ಲಿ ಆರ್ಥಿಕ ವ್ಯವಸ್ಥೆಯನ್ನು ಬೆಳೆಸುವಂತಹ ಕ್ರಮಕ್ಕೂ 1947ರಿಂದ ಅಥವಾ 50ರಿಂದ 70ನೇ ದಶಕದವರೆಗೂ ಅನ್ನುವಂಥದ್ದನ್ನು ಇಲ್ಲಿ ಹೇಳಬಹುದು. ಆ 1950ರಿಂದ 1970ರ ದಶಕದವರೆಗೂ ಏನೆಲ್ಲ ಬದಲಾವಣೆಗಳು ಭಾರತದಲ್ಲಿ ಕಂಡ್ವಿ ಅನ್ನುವಂಥದ್ದು ನೋಡಿದ್ವಿ. ಈಗ 1970ರಿಂದ 1980ರವರ ದಶಕಿನದಲ್ಲಿ ಭಾರತ ಮತ್ತು ಸೋವಿಯತ್ ಯೂನಿಯನ್ ಫ್ರೆಂಡ್ಶಿಪ್ ಮತ್ತು ಕೋಆಪರೇಷನ್ ಟ್ರೀಟಿಯನ್ನು ಸೈನ್ ಮಾಡಿತು. ಈ 1970ರಿಂದ 80ರ ದಶಕದಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಬಾಂಗ್ಲಾದೇಶ್ ಲಿಬರೇಷನ್ ವಾರನ್ನು ಸಹ ಫೈಟ್ ಮಾಡಲಾಯಿತು 1971ರಲ್ಲಿ. ಈ ಎರಡು ಮುಖ್ಯವಾದ ಬದಲಾವಣೆಗಳಿಂದಾಗಿ ಭಾರತ ಒಂದಿಷ್ಟು ಸೂಪರ್ ಪವರ್ ರಾಷ್ಟ್ರಗಳೊಂದಿಗೆ ಇದ್ದಂತಹ ಸಂಬಂಧಗಳಲ್ಲಿ ಒಂದಿಷ್ಟು ಏಳು ಬೀಳು ಆಯಿತು. ಯಾಕಂದರೆ ಇಲ್ಲಿ ನಾವು ಸೋವಿಯತ್ ಯೂನಿಯನ್ ಕಮ್ಯುನಿಸ್ಟ್ ಐಡಿಯಾಲಜಿ ಮೇಲೆ ಬೆಳೆದಂತಹ ಒಂದು ರಾಷ್ಟ್ರದ ಕಡೆಗೆ ಹತ್ತಿರವಾದಾಗ ಆಬ್ವಿಯಸ್ಲಿ ಕ್ಯಾಪಿಟಲಿಸ್ಟ್ ರಾಷ್ಟ್ರವಾದಂತಹ US ಒಂದಿಷ್ಟು ಹಿಂದೆ ಮುಂದೆ ಆಗುತ್ತದೆ. ಆ ಒಂದು ಸಂದರ್ಭದಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆ ಇನ್ನೂ ಮುಚ್ಚಿತ್ತು, ಅಂದರೆ ಕ್ಲೋಸ್ಡ್ ಎಕಾನಮಿ ಆಗಿತ್ತು. ಮನೆಯಲ್ಲಿ ಹೆಚ್ಚಿನ ಇಂಟರ್ನಲ್ ಸೆಕ್ಯೂರಿಟಿಗೆ ಸಂಬಂಧಿಸಿದಂತೆ ಚಾಲೆಂಜಸ್ಗಳನ್ನು ನಾವು ಕಾಣ್ತಿದ್ವಿ. ಹಾಗೂ ಆ ಸಂದರ್ಭದಲ್ಲಿ ಸಿಕ್ಕಿಮನ್ನು ನಾವು ನಮ್ಮ ಹತೋಟಿಗೆ ಪಡ್ಕೊಂಡ್ವಿ. ಮೂರನೇದು, 4ನೇ ಹಂತದಲ್ಲಿ ಚೈನಾದೊಂದಿಗೆ ಆದಂತಹ ಸ್ಟ್ಯಾಂಡ್ ಆಫ್ ಜಾಸ್ತಿ ಆಗಲು ಶುರುವಾಯಿತು ಮತ್ತು ಸಿಯಾಚಿನ್ ಮೇಲೆ ಪಾಕಿಸ್ತಾನ್ ತನ್ನ ಒಂದು ಆಡಳಿತವನ್ನು ಅಥವಾ ತನ್ನ ಒಂದು ಹಕ್ಕನ್ನು ತೋರಿಸಲು ಶುರು ಮಾಡಿತ್ತು. ಹಾಗೂ 5ನೇ ಹಂತದಲ್ಲಿ ಶ್ರೀಲಂಕಾದ ಇಂಟರ್ನಲ್ ಅಫೇರ್ಸ್ನಲ್ಲಿ ನಾವು ಈ ದಶಕದಲ್ಲಿ ಇಂಟರ್ಫಿಯರ್ ಆಗಿದ್ದು, ಪಂಜಾಬ್, ತಮಿಳುನಾಡು ಮತ್ತು ಜಮ್ಮು ಕಾಶ್ಮೀರ ಅಂಥ ರಾಜ್ಯಗಳು ಹೆಚ್ಚಿನ ಸ್ವತಂತ್ರವನ್ನು ಕೇಳ್ತಾ ಇರುವಂತಹ ಸಂದರ್ಭದಲ್ಲಿ ಡೊಮೆಸ್ಟಿಕ್ ಚಾಲೆಂಜಸ್ಗಳು ಹೆಚ್ಚಾದವು. ಈ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ ನಾವು ಕಂಡಂತಹ ಬದಲಾವಣೆಗಳು ಇವೆಲ್ಲವು.
ಅಂದರೆ ಅಂತಾರಾಷ್ಟ್ರೀಯವಾಗಿ ಶ್ರೀಲಂಕಾವಾಗಿರಬಹುದು, ಪಾಕಿಸ್ತಾನದ ಜೊತೆ ಸಿಯಾಚಿನ್ ಗ್ಲೇಷಿಯರ್ ಆಗಿರಬಹುದು, ಚೈನಾದ ಜೊತೆಗೆ ನಮ್ಮ ಇದ್ದಂತಹ ಸ್ಟ್ಯಾಂಡ್ ಆಫ್ ಆಗಿರಬಹುದು, ಇವೆಲ್ಲವೂ ಈ ಸಮಯದಲ್ಲೂ ನಡ್ಕೋತಾನೆ ಬಂದಿದ್ದಾವೆ. 1991ರಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆಯನ್ನು ಲಿಬರಲೈಸ್ ಮಾಡುವಂತಹ ಕಡೆಗೆ ಸರ್ಕಾರ ಏನು ಆಲೋಚಿಸಿತ್ತೋ ಇವು ಸಹ ನಮ್ಮ ಸಂಬಂಧಗಳನ್ನು US ಜೊತೆಯಲ್ಲಿ ಸರಿಪಡಿಸಲು ಸಾಧ್ಯವಾಗಿಲ್ಲ ಅನ್ನುವಂಥದ್ದು ಈ ಒಂದು ಸಂದರ್ಭದಲ್ಲಿ ನೆನ್ಪಿಟ್ಕೋಬೇಕು. 1991ರಲ್ಲಿ ಕೋಲ್ಡ್ ವಾರ್ ಮುಗಿದ ನಂತರ ಆ ಸಂದರ್ಭದಲ್ಲಿ ಗಲ್ಫ್ ವಾರ್ ಶುರುವಾಯಿತು. ಗಲ್ಫ್ ವಾರ್ನಲ್ಲಿ ಹೆಚ್ಚಿಗೆ ಆಯಿಲ್ಗೆ ಸಂಬಂಧಿತವಾಗಿ ರಾಷ್ಟ್ರಗಳು ಹೊಡೆದಾಡಲು ಶುರು ಮಾಡಿದ ನಂತರ ಭಾರತ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸನ್ನು ಕಾಣ್ತು. ಆ ಒಂದು ಸಂದರ್ಭದಲ್ಲಿ ನಮಗೆಲ್ಲ ಗೊತ್ತು, ಭಾರತ ಲಿಬರಲೈಸೇಷನ್ ಕಡೆಗೆ ಹೋಯಿತು. ಬಟ್ 1980ರ ನಂತರ ನಾವು 1991ರ ನಂತರ ಮುಖ್ಯವಾಗಿ ಕಂಡಂತಹ ಸನ್ನಿವೇಶಗಳನ್ನು ನೋಡಿದಾಗ ರಾಜೀವ್ ಗಾಂಧಿಯವರ ಅಸಾಸಿನೇಷನ್ ಆಗಿರಬಹುದು, 1993ರಲ್ಲಿ ಆದಂತಹ ಮುಂಬೈ ಅಟ್ಯಾಕ್ ಆಗಿರಬಹುದು, ಹಾಗೂ ಜಮ್ಮು ಕಾಶ್ಮೀರಲ್ಲಿ ಕಂಡಂತಹ ಇನ್ಸರ್ಜೆನ್ಸಿ ಆಗಿರಬಹುದು. ಇವೆಲ್ಲರ ನಡುವೆ ಭಾರತ ಮಾಡಿದಂತಹ ಒಂದಿಷ್ಟು ವಿಶೇಷ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಬದಲಾವಣೆ ಅಂತಂದಾಗ ಲುಕ್ ಈಸ್ಟ್ ಪಾಲಿಸಿ ಅನ್ನುವಂತಹ ಒಂದು ಅಂತಾರಾಷ್ಟ್ರೀಯ ಮಸೂದೆಯನ್ನು ಭಾರತ ಸರ್ಕಾರ ಮುಂದೆ ತಂತು. ಹಾಗೂ ಭಾರತ ಮತ್ತು ಏಷ್ಯಾನ್ ನಡುವೆಯ ಸಂಬಂಧಗಳನ್ನು ಹೆಚ್ಚಿಸಲಾಯಿತು. ಇಸ್ರೇಲ್ನ ನಾವು ಡಿಪ್ಲೊಮ್ಯಾಟಿಕ್ ಟೈಸನ್ನು ಕನ್ಸಿಡರ್ ಮಾಡಿಬಿಟ್ಟು ಅದರ ಜೊತೆ ಸಂಬಂಧಗಳನ್ನು ಬೆಳೆಸಿದ್ವಿ. ಹಾಗೂ ಭಾರತ ನ್ಯೂಕ್ಲಿಯರ್ ಟೆಸ್ಟನ್ನು ಮಾಡುವಂತಹ ತಯಾರಿಯನ್ನು ಇದೇ ಸಂದರ್ಭದಲ್ಲಿ ಶುರು ಮಾಡಿತ್ತು. ಮತ್ತು US ಜೊತೆ ನಮ್ಮ ಮಿಲಿಟರಿ ಕಾಂಟ್ಯಾಕ್ಟ್ಸನ್ನು ಹೆಚ್ಚಿಸುವಂತಹ ಕಡೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ದಶಕದಲ್ಲಿ ಕೆಲಸಗಳು ನಡೆದವು ಅಂತ ಹೇಳಿ 1998ರಲ್ಲಿ ನಾವು ತಯಾರಿ ಮಾಡಿದಂತಹ ನ್ಯೂಕ್ಲಿಯರ್ ಟೆಸ್ಟಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಟೆಸ್ಟ್ಗಳನ್ನು ನಾವು ಮಾಡಲು ಸಫಲರಾದ್ವಿ. 2003ರಲ್ಲಿ ಭಾರತ ಮತ್ತು ಚೀನಿಯರ ನಡುವೆ ಒಂದು ಉತ್ತಮವಾದಂತಹ ಅಗ್ರಿಮೆಂಟ್ ಸೈನ್ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ 1999ರಲ್ಲಿ ಕಾರ್ಗಿಲ್ ವಾರ್ನ ಬಗ್ಗೆಯೂ ತಮಗೆ ಮಾಹಿತಿ ಗೊತ್ತೇ ಇದೆ. ಹಾಗೂ IC-817 ಅನ್ನುವಂತಹ ಒಂದು ಏರೋಪ್ಲೇನನ್ನು ಹೈಜಾಕ್ ಮಾಡಿ ಅಫ್ಘಾನಿಸ್ತಾನಿಗೆ ತಕೊಂಡು ಹೋಗಿರುವಂಥದ್ದು ತಮಗೆ ಗೊತ್ತೇ ಇದೆ. 2001ರಲ್ಲಿ ಮಾಡಿದಂತಹ ಪಾರ್ಲಿಮೆಂಟ್ ಅಟ್ಯಾಕ್ನ ಬಗ್ಗೆಯೂ ಗೊತ್ತೇ ಇದೆ. ಈ ಒಂದು 1991ರಿಂದ 2001ರ ಸಮಯವನ್ನು ನೋಡಿದಾಗ ಭಾರತದ ಆರ್ಥಿಕ ವ್ಯವಸ್ಥೆ ಹೆಚ್ಚಿಗೆ ಬೆಳೆಯಲು ಕಾರಣವಾಗಿರುವಂಥದ್ದು IT ಬೂಮ್ ಇದೇ ಸಂದರ್ಭದಲ್ಲಿ ಆಗಿತ್ತು ಅನ್ನುವಂಥದ್ದು. 2004ರಲ್ಲಿ ಭಾರತ ಮಾಡಿದಂತಹ ನ್ಯೂಕ್ಲಿಯರ್ ಟೆಸ್ಟಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಎದ್ದವು. 2004ರ ನಂತರ ಬಂದಂತಹ ಮನಮೋಹನ್ ಸಿಂಗ್ ಸರ್ಕಾರ ಮುಖ್ಯವಾಗಿ ಆ ಒಂದು ಸಮಸ್ಯೆ ನ್ಯೂಕ್ಲಿಯರ್ ಸ್ಟೇಟಸ್ಸಿಗೆ ಸಂಬಂಧಿಸಿದಂತೆ ಬಹಳಷ್ಟು ವ್ಯವಸ್ಥೆಯನ್ನು ಸರಿಪಡಿಸಲು ಮುಂದಾದರು. ಬಟ್ 2008 ಮತ್ತು 2009ರಲ್ಲಿ ಆದಂತಹ ಫೈನಾನ್ಷಿಯಲ್ ಕ್ರೈಸಿಸ್ ಅಥವಾ ಆ ಒಂದು ಕ್ರೈಸಿಸ್ ಮುಖ್ಯವಾಗಿ ಭಾರತದ ಆರ್ಥಿಕ ಅಥವಾ ಅಪ್ರೋಚ್ ಏನಿತ್ತೋ ಅದರಲ್ಲಿ ಬದಲಾವಣೆ ಆಗಲು ಕಾರಣವಾಯಿತು ಅನ್ನುವಂಥದ್ದು. ಆ ಅಪ್ರೋಚ್ನಲ್ಲಿ ಬದಲಾವಣೆ ಅಂತಂದರೆ ನಾವು ಚೈನಾದೊಂದಿಗೆ ಹತ್ತಿರವಾಗಲು ಶುರುವಾದ್ವಿ. ಇನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ಮತ್ತು ಫೈನಾನ್ಷಿಯಲ್ ಲೋನ್ಸ್ಗಳನ್ನು ಪಡೆಯಲು ಚೈನಾದೊಂದಿಗೆ ಹತ್ತಿರವಾಗುವಂಥದ್ದು ಅಗತ್ಯವಾಗಿತ್ತು ಆ ಸಂದರ್ಭದಲ್ಲಿ. ಆ ಒಂದು ಕಾರಣಕ್ಕೆ 2008 ಮತ್ತು 2009ರಲ್ಲಿ ಆದಂತಹ ಫೈನಾನ್ಷಿಯಲ್ ಕ್ರೈಸಿಸ್ ಭಾರತದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದ್ದಂತಹ ಪಾಲಿಸೀಸ್ಗಳಲ್ಲಿ ಬದಲಾವಣೆ ಕಾಣಲು ಕಾರಣವಾಯಿತು. 2011ರ ನಂತರ ಆರ್ಥಿಕ ವ್ಯವಸ್ಥೆ ಹಿಂದೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಭಾರತ ಆಫ್ರಿಕಾ, US, ಯುರೋಪ್ ಮತ್ತು ಬೇರೆ ರಾಷ್ಟ್ರಗಳೊಂದಿಗೆ ತನ್ನ ಸಂಬಂಧಗಳನ್ನು ಹೆಚ್ಚಿಸೋದ್ರ ಕಡೆಗೆ ಶುರು ಮಾಡಿತ್ತು. 2013ರ ನಂತರ ಚೈನಾ ಬಾರ್ಡರ್ ಏರಿಯಾದಲ್ಲಿ ಭಾರತವನ್ನು ಟೆಸ್ಟ್ ಮಾಡಲು ಶುರು ಮಾಡಿತ್ತು. 2017ರಲ್ಲಿ ಆದಂತಹ ದೋಕ್ಲಾಮ್ ಇಶ್ಯೂ ಆಗಿರಬಹುದು, 2021ರಲ್ಲಿ ಆದಂತಹ ಲಡಾಖ್ ಇಶ್ಯೂ ಆಗಿರಬಹುದು, ಇವೆಲ್ಲ ತಮಗೆ ಗೊತ್ತೇ ಇರುವಂತಹ ಮಾಹಿತಿಯಾಗಿರ್ತದೆ. ಆ ಒಂದು ಕಾರಣಕ್ಕೆ ಭಾರತ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಏನು ಚೈನಾ ತಂದಿತ್ತು 2013ರಲ್ಲಿ ಅದರ ಬಗ್ಗೆ ಅಥವಾ ಅದರಿಂದ ದೂರ ಉಳಿಯಲು ಶುರು ಮಾಡಿತ್ತು. ಅದು ಅಲ್ಲದೆ ಭಾರತ ಚೈನೀಸ್ ಇನ್ವೆಸ್ಟ್ಮೆಂಟ್ಸ್ಗಳಿಗೆ ಹೆಚ್ಚಿನ ಅಡ್ಡಗಾಲನ್ನು ಹಾಕೊಂಡು ಮುಂದಾಯಿತು ಭಾರತದಲ್ಲಿ. ಮತ್ತು ಎಷ್ಟೋ ಚೈನೀಸ್ ಟೆಕ್ನಾಲಜೀಸ್ಗಳನ್ನು ಬ್ಯಾನ್ ಮಾಡಿರುವಂತಹ ಮಾಹಿತಿಯು ತಾವು ಓದಿದ್ವಿ. ಟಿಕ್ಟಾಕ್ ಆಯಿತು ಅಥವಾ ಅದು ಯಾವುದೋ ಗೇಮ್ ಇತ್ತಲ್ಲ, ಯಾವುದಪ್ಪ ಎಲ್ಲ ಹುಡುಗರು ಆಡಿ ಅಡಿಕ್ಟ್ ಆಗಿಬಿಟ್ಟಿದ್ರಲ್ಲ, ಸೊ ಆ ಗೇಮನ್ನು ಬ್ಯಾನ್ ಮಾಡುವಂಥದ್ದಾಗಿರಬಹುದು. ಇವೆಲ್ಲವೂ ಅಲ್ಲದೆ ಇದೇ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧಗಳಲ್ಲೂ ಹೆಚ್ಚಿನ ಬದಲಾವಣೆಯನ್ನು ಕಾಣಲು ಶುರುವಾಗಿಲ್ಲ. ಆ್ಯಂಡ್ ಇದು ಸ್ತಬ್ಧವಾಗಿರುವ ಕಾರಣ ಮುಖ್ಯವಾಗಿ ಉರಿ ಟೆರರಿಸ್ಟ್ ಅಟ್ಯಾಕ್ ಆಗಿರಬಹುದು ಅಥವಾ ಪುಲ್ವಾಮಾ ಟೆರರಿಸ್ಟ್ ಅಟ್ಯಾಕ್ ಆಗಿರಬಹುದು. ಅದರಿಂದಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧಗಳು ಇನ್ನೂ ಗಂಭೀರವಾಗಲು ಮುಂದಾದವು ಅನ್ನುವಂಥದ್ದು. ಒಟ್ಟಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಏನೇ ಕ್ರಮಗಳನ್ನು ಕೈಗೊಂಡರೂ ಅದರ ಮುಖ್ಯ ಅಬ್ಜೆಕ್ಟಿವ್ಸ್ಗಳನ್ನು ನೋಡಿದಾಗ ಮೊದಲನೇದು ಬೆಳವಣಿಗೆ, ಭಾರತದ ಡೆವಲಪ್ಮೆಂಟ್ ಬಹಳ ಮುಖ್ಯವಾಗಿರುತ್ತದೆ. ಎರಡನೇದು ರೀಜನಲ್ ಸೆಕ್ಯೂರಿಟಿ, ಈ ಒಂದು ಭಾಗದಲ್ಲಿ ಭಾರತದ ಅಂತರಿಕ್ಷ ಅಥವಾ ಸೆಕ್ಯೂರಿಟಿಯನ್ನು ಕಾಪಾಡಿಕೊಳ್ಳುವಂಥದ್ದು. ಮತ್ತು ಮೂರನೇ ಹಂತದಲ್ಲಿ ಬ್ಯಾಲೆನ್ಸ್ ಆಫ್ ಪವರ್, ಭಾರತದ ಪವರನ್ನು ಸಹ ಬ್ಯಾಲೆನ್ಸ್ ಮಾಡಿಕೊಳ್ಳುವಂಥದ್ದು.
ನಾಲ್ಕನೇದು ಇಂಟರ್ನ್ಯಾಷನಲ್ ಕನ್ಸೆನ್ಸಸ್ನ ಆಧಾರದ ಮೇಲೆ ಭಾರತ ತನ್ನ ಬೆಳವಣಿಗೆಯನ್ನು ಮಾಡಬೇಕು ಅನ್ನುವಂಥದ್ದು ಮುಖ್ಯವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಮಾಡಿದಂತಹ ಯಾವುದೇ ಒಂದು ಕ್ರಮಕ್ಕೆ ಅನುಗುಣವಾಗಿ ಇತ್ತು ಅನ್ನುವಂಥದ್ದು. ಸೊ ಇವೆಲ್ಲವೂ ನೋಡಿದಾಗ 1947ರಿಂದ 2021ರವರೆಗೂ ಭಾರತದ ಆರ್ಥಿಕ, ರಾಜಕೀಯ, ಸಾಮಾಜಿಕ ಮತ್ತು ಭೂಗೋಳಿಕ ಎಲ್ಲ ವಿಷಯಗಳ ಮೇಲೆ ಅಂತಾರಾಷ್ಟ್ರೀಯ ಸಂಸ್ಥೆಗಳಾಗಿರಬಹುದು, ಅಂತಾರಾಷ್ಟ್ರೀಯ ಸಂಬಂಧಗಳಾಗಿರಬಹುದು ಬಹಳ ಇನ್ಫ್ಲುಯೆನ್ಸ್ ಮಾಡಿದ್ದಾವೆ ಅನ್ನುವಂಥದ್ದು. ಸೊ ಭಾರತ ಮುಂದಿನ ದಿನಗಳಲ್ಲಿ ಬಹಳ ಎಚ್ಚರಿಕೆಯಿಂದಾಗಿ ದೇಶದ ಪ್ರಗತಿಗೋಸ್ಕರ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನು ಟ್ರ್ಯಾಕ್ ಮಾಡಿ ಅದೇ ನಿಟ್ಟಿನಲ್ಲಿ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಇಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಆರ್ಟಿಕಲ್ ರೀಜನಲ್ ಐಡೆಂಟಿಟಿ ಆ್ಯಂಡ್ ಬೀಯಿಂಗ್ ಪಾರ್ಟ್ ಆಫ್ ಮೇನ್ ಸ್ಟ್ರೀಮ್. ಈ ಒಂದು ಆರ್ಟಿಕಲನ್ನು ನಮ್ಮ ಕರ್ನಾಟಕ ರಾಜ್ಯದ ಅಪೋಸಿಷನ್ ಲೀಡರ್ ಆದಂತಹ ಸಿದ್ದರಾಮಯ್ಯ ಅವರು ಬರೆದಿರುವಂತಹ ಆರ್ಟಿಕಲ್ ಆಗಿರುತ್ತದೆ. ಇಲ್ಲಿ ನಾವು ರೀಜನಲ್ ಐಡೆಂಟಿಟಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ರೀಜನಲ್ ಐಡೆಂಟಿಟಿ ಮತ್ತು ಹೇಗೆ ಇದು ಮೇನ್ ಸ್ಟ್ರೀಮ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದೆ ಅನ್ನುವಂತಹ ಮಾಹಿತಿ. ಸೊ ಈ ಒಂದು ಭಾಗದಲ್ಲಿ ನಾವು ಮುಖ್ಯವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವಿನ ಸಂಬಂಧಗಳಿಗೆ ಸಂಬಂಧಿತ ಮಾತುಗಳನ್ನು ಆಡ್ತಾ ಇರೋದ್ರಿಂದ ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS ಪೇಪರ್ 2 ಪೊಲಿಟಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿ ಅನುಕೂಲವಾಗುತ್ತದೆ. ರೀಜನಲ್ ಐಡೆಂಟಿಟಿ ಅಥವಾ ಪ್ರಾದೇಶಿಕ ಏನು ಐಡೆಂಟಿಟಿ ಆಗಿರುತ್ತದೆಯೋ ಅದು ನ್ಯಾಷನಲಿಸಮ್ಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಇಂಗ್ರೀಡಿಯೆಂಟ್ ಅಂತಲೇ ಹೇಳಲಾಗ್ತಿದೆ. ಆ್ಯಂಡ್ ಇದರ ಬಗ್ಗೆ ಹೆಚ್ಚಿನ ಚರ್ಚೆ 2014 ನಂತರ ಬಂದಿದೆ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯವಾಗಿರುತ್ತದೆ. ಇವತ್ತು ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಮುಖ್ಯವಾಗಿ ಆರ್ಥಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕ, ಶೈಕ್ಷಣಿಕ ಅಟಾನಮಿ ಏನು ರಾಜ್ಯಗಳಿಗಿತ್ತೋ ಅದನ್ನು ಕಿತ್ತುಕೊಳ್ಳುವಂತಹ ಪ್ರಯತ್ನ ಮಾಡ್ತಿದೆ ಕೇಂದ್ರ ಸರ್ಕಾರ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಒಟ್ಟು ಲೇಖಕರ ಅಭಿಪ್ರಾಯ ಈ ಇಡೀ ಆರ್ಟಿಕಲಲ್ಲಿ ಆಗಿರುವಂಥದ್ದು ಸರ್ಕಾರ ಅಥವಾ ದೇಶ ಕೋಆಪರೇಟಿವ್ ಫೆಡರಲಿಸಮ್ ಮೇಲೆ ನಡಿಬೇಕೇ ಹೊರತು ಕೋಅರ್ಸಿವ್ ಫೆಡರಲಿಸಮ್ ಅಲ್ಲ ಅನ್ನುವಂಥದ್ದು. ಕೋಅರ್ಸಿವ್ ಅಂತಂದರೆ ಮುಖ್ಯವಾಗಿ ಫೋರ್ಸ್ಫುಲ್ ಆಗಿ ಮಾಡುವಂಥದ್ದು. ಸೊ ದೇಶದಲ್ಲಿ ಇರುವಂತಹ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳು ಸಂವಿಧಾನದ ಆಧಾರದ ಮೇಲೆ ಏನು ನಡೀತಾ ಇದ್ದಾವೋ ಒಬ್ರಿಗೊಬ್ರು ಅರ್ಥೈಸ್ಕೊಂಡು ಆ ಒಂದು ಕಾನೂನಿನ ದಾಯರೆಯಲ್ಲಿ ಕೆಲಸ ಮಾಡಿದಾಗ ಕೋಆಪರೇಟಿವ್ ಫೆಡರಲಿಸಮ್ ಅಂತೀವಿ. ಬಟ್ ನಮ್ಮ ದೇಶದ ಫೆಡರಲಿಸಮ್ ಯೂನಿಟರಿ ಇನ್ ಬಯಾಸ್ ಇದೆ ಅಥವಾ ಯೂನಿಟರಿ ಟುವರ್ಡ್ ಸೆಂಟರ್ ಇದೆ. ಕೇಂದ್ರಕ್ಕೆ ಹೆಚ್ಚಿನ ಪವರ್ಸ್ಗಳನ್ನು ಕೊಟ್ಟಿರೋದ್ರಿಂದ ಕೋವರ್ಸಿವ್ ಫೆಡರಲಿಸಮ್ ಕಡೆಗೆ ಇಲ್ಲಿ ಪ್ರಯತ್ನಗಳು 2014 ನಂತರ ನಡೀತಿದ್ದಾವೆ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯವಾಗಿರುತ್ತದೆ. ಮುಂದಿನ ಆರ್ಟಿಕಲ್ ಇಲ್ಲಿ ಮಾತಾಡ್ತಾ ಇರುವಂಥದ್ದು ರೀಜನಲ್ ಐಡೆಂಟಿಟಿ ಬಗ್ಗೆ. ಈಗ ಮುಖ್ಯವಾಗಿ ಪಾಲಿಟಿಯಲ್ಲಿ ಬರುವಂತಹ ಮೇಜರ್ ಕಂಟೆನ್ಷನ್ ಅಥವಾ ಯಾವುದೇ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಡೆಮೋಕ್ರೆಟಿಕ್ ಕಂಟ್ರಿಯಲ್ಲಿ ಕೇಂದ್ರ ಮತ್ತು ರಾಜ್ಯದ ನಡುವಿನ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಘರ್ಷಣೆಗಳು ಇದ್ದೇ ಇರ್ತವೆ. ಭಾರತದ ಫೆಡರಲಿಸಮ್ ಅನ್ನುವಂಥದ್ದು ಯೂನಿಯನ್ ಆಫ್ ಸ್ಟೇಟ್ಸ್. ಆರ್ಟಿಕಲ್ 1 ಭಾರತವನ್ನು ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಕರೆಯುತ್ತದೆ. ಫೆಡರೇಷನ್ ಆಫ್ ಸ್ಟೇಟ್ಸ್ ಅಲ್ಲ. ಅಂದರೆ ಯಾವುದೇ ಅಗ್ರಿಮೆಂಟನ್ನು ಮಾಡಿಕೊಂಡು ಭಾರತ ರಚನೆ ಆಗಿಲ್ಲ. ಸೊ ಯೂನಿಯನ್ ಆಫ್ ಸ್ಟೇಟ್ಸ್ ಆಗಿರೋದ್ರಿಂದ ಈ ಒಂದು ಸಮಸ್ಯೆ ಹೆಚ್ಚಾಗಿ ಈ ದಿನಗಳಲ್ಲಿ GST ಇಂಪ್ಲಿಮೆಂಟೇಷನ್ ಆಗಿರಬಹುದು ಅಥವಾ 7ನೇ ಶೆಡ್ಯೂಲ್ನಲ್ಲಿ ಇರುವಂತಹ ಪವರ್ಸ್ಗಳಿಗೆ ಸಂಬಂಧಿಸಿದಂತೆ ಆಗಿರಬಹುದು, ಹೆಚ್ಚಿನ ಕಾನ್ಸೆಪ್ಚುವಲ್ ಕ್ಲಾರಿಟಿ ಇಲ್ಲದೆ ಇರುವಂಥದ್ದು ಅಂತ ಹೇಳ್ಬೋದು, ಅಥವಾ ಒಬ್ಬರು ಇನ್ನೊಬ್ಬರು ಪವರ್ಸನ್ನು ಹೈಜಾಕ್ ಮಾಡುವಂಥದ್ದು ಕೆಲಸಗಳು ನಡೆಯೋದ್ರಿಂದ ಇದು ಬಹಳ ಚರ್ಚೆಯಲ್ಲಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ GS ಪೇಪರ್ 2 ಸಪರೇಷನ್ ಆಫ್ ಪವರ್ಸ್ ಬಿಟ್ವೀನ್ ವೇರಿಯಸ್ ಆರ್ಗನ್ಸ್ ಸೆಂಟರ್ ಸ್ಟೇಟ್ ರಿಲೇಷನ್ಸ್ಗೆ ಸಂಬಂಧಿಸಿದಂತೆ KPSC ಮತ್ತು UPSCಯಲ್ಲಿ ನಮಗೆ ಅನುಕೂಲವಾಗುತ್ತದೆ. ಸೊ ಏನೆಲ್ಲ ಕಾರಣಗಳು ಕೋವರ್ಸಿವ್ ಫೆಡರಲಿಸಮ್ ಅನ್ನುವಂತಹ ಮಾತು ಯಾಕೆ ಉಪಯೋಗಿಸಲಾಗ್ತಾ ಇದೆ ಅನ್ನುವಂಥದ್ದು ಈ ಒಂದು ಆರ್ಟಿಕಲಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂಥದ್ದು. ಕರ್ನಾಟಕದ ದೃಷ್ಟಿಯಲ್ಲಿ ಮಾತಾಡಿದಾಗ ಮೊದಲನೇದಾಗಿ ಕರ್ನಾಟಕ ರೆವೆನ್ಯೂ ಸರ್ಪ್ಲಸ್ ಸ್ಟೇಟ್ ಆಗಿತ್ತು. ಆದರೆ ಇದು ರೆವೆನ್ಯೂ ಡೆಫಿಸಿಟ್ ಸ್ಟೇಟ್ ಆಗಿ ಬದಲಾಗಲು ಕಾರಣವಾಗಿದ್ದು ಮುಖ್ಯವಾಗಿ ಕೇಂದ್ರ ಸರ್ಕಾರ ತಗೊಳ್ತಾ ಇರುವಂತಹ ಕ್ರಮಗಳು ಅಂತ ಇಲ್ಲಿ ಹೇಳಲಾಗ್ತಿದೆ. ಏನೆಲ್ಲ ಸ್ಪೆಷಲ್ ಗ್ರಾಂಟ್ಸ್ಗಳು ರಾಜ್ಯ ಸರ್ಕಾರಕ್ಕೆ ನಿಗದಿಯಾಗಿದ್ವೋ ಅದು ಕೊಡದೇ ಇರುವಂಥದ್ದು ಇವತ್ತು ಮುಖ್ಯ ಕಾರಣ. 1. 2ನೇದು 14 ಮತ್ತು 15ನೇ ಫೈನಾನ್ಷಿಯಲ್ ಕಮಿಷನ್ನಲ್ಲಿ ಏನು ಸೆಂಟ್ರಲ್ ಟ್ಯಾಕ್ಸಸ್ನ ಅಡಿಯಲ್ಲಿ ರಾಜ್ಯಕ್ಕೆ ಶೇರ್ ಕೊಡಬೇಕಾಗಿತ್ತೋ ಅದರಲ್ಲಿ ಆದಂತಹ ಇಳಿಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಹೋಗುವಂತಹ ಸೆಂಟ್ರಲ್ ಟ್ಯಾಕ್ಸಸ್ನಲ್ಲಿ ಕರ್ನಾಟಕ ಸರ್ಕಾರದಿಂದ ಆಗ್ತಾ ಇರುವಂತಹ ಒಟ್ಟು ಹಣ 2.2 ಲಕ್ಷ ಕೋಟಿ. ಇದರಲ್ಲಿ ರಾಜ್ಯಕ್ಕೆ ಉಲ್ಟಾ ಕೊಡ್ತಾ ಇರುವಂಥದ್ದು ಬರೀ 30,000 ಕೋಟಿ. ಇದಲ್ಲದೆ ವಿಂಧ್ಯಾನ್ ಮೌಂಟೇನ್ಸ್ ತಮಗೆಲ್ಲ ಗೊತ್ತೇ ಇದೆ, ಮಧ್ಯಪ್ರದೇಶದ ಭಾಗದಿಂದ ಶುರು ಆಗ್ತಾ ಇರುವಂತಹ ಈ ವಿಂಧ್ಯ ಮೌಂಟೇನ್ಸ್ನ ಕೆಳಗಡೆ ಇರುವಂತಹ ರಾಜ್ಯಗಳಿಗೆ
ಬಹಳ ಟ್ಯಾಕ್ಸಸ್ನಲ್ಲಿ ಮೋಸ ಆಗ್ತಾ ಇದೆ ಅನ್ನುವಂಥದ್ದು. ಉದಾಹರಣೆಗೆ ಒಂದು ರಾಜ್ಯ ₹1 ಟ್ಯಾಕ್ಸ್ ಏನಾದರೂ ಕೇಂದ್ರ ಸರ್ಕಾರದ ಪೂಲಲ್ಲಿ ಕೊಡ್ತಾ ಇದೆ ಅಂತಂದರೆ ಅದರಿಂದ ಉತ್ತರ ಪ್ರದೇಶ ಸರ್ಕಾರ ಸುಮಾರು ₹1.79 ವಾಪಸ್ ಪಡ್ಕೋತಾ ಇದೆ. ಬಟ್ ಅದೇ ಕರ್ನಾಟಕ ಮತ್ತು ಬೇರೆ ರಾಜ್ಯಗಳು ಉದಾಹರಣೆಗೆ ₹1 ಏನು ಕೊಡ್ತಿದ್ದೀವೋ ಅದರಿಂದ ನಾವು ಪಡಿತಾ ಇರುವಂಥದ್ದು ₹0.47 ಮಾತ್ರ ವಾಪಸ್ ಅಂತ ಹೇಳಿ. ಇವೆಲ್ಲವೂ ದೇಶದ ಅಥವಾ ರಾಜ್ಯದ ಆರ್ಥಿಕ ವ್ಯವಸ್ಥೆಗೆ ಎಷ್ಟರ ಮಟ್ಟಿಗೆ ಕೇಂದ್ರ ಸರ್ಕಾರ ಹಿಂದೆ ಇಡ್ತಾ ಇದೆ ಅಥವಾ ಹಿಂದೆ ಇಡೋದಲ್ಲದೆ ತಾರತಮ್ಯ ಮಾಡ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಮುಖ್ಯ ಮಾಹಿತಿಯನ್ನು ಕೊಡಲು ಪ್ರಯತ್ನಿಸ್ತಿರುವಂಥದ್ದು. ಈ ಒಂದು 14 ಮತ್ತು 15ನೇ ಕಮಿಷನ್ನಲ್ಲಿ ಮುಖ್ಯವಾಗಿ ಬದಲಾವಣೆ ಆಗಲು ಕಾರಣವಾಗಿರುವಂಥದ್ದು ಪಾಪ್ಯುಲೇಷನ್ ಆಧಾರದ ಮೇಲೆ ಟ್ಯಾಕ್ಸಸ್ಗಳನ್ನು ಡಿವೈಡ್ ಮಾಡಿರುವಂಥದ್ದು. ದಕ್ಷಿಣ ಭಾರತದಲ್ಲಿ ಇರುವಂತಹ ರಾಜ್ಯಗಳು ಜನಸಂಖ್ಯಾ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಬಹಳ ಉತ್ತಮವಾದ ಕ್ರಮಗಳನ್ನು ಕೈಗೊಂಡಿದ್ದೇ ತಪ್ಪಾಗಿ ಹೋಯ್ತಾ ಅಥವಾ ರಾಜ್ಯಗಳು ಜನಸಂಖ್ಯಾ ನಿಯಂತ್ರಣದಲ್ಲಿ ಸಫಲರಾಗಿರುವಂತಹ ಕಾರಣಕ್ಕೆ ಕೇಂದ್ರ ಸರ್ಕಾರ ಅವರ ಮೇಲೆ ಈ ಹೊರೆಯನ್ನು ಹಾಕಲು ಮುಂದಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಇಲ್ಲಿ ಲೇಖಕರು ಕೇಳ್ತಾ ಇರುವಂಥದ್ದು. ಹಾಗೂ ಎರಡನೇ ಹಂತದಲ್ಲಿ ಒಂದಿಷ್ಟು ಸ್ಪೆಷಲ್ ಇಶ್ಯೂಸ್ಗಳ ಟಾಪಿಕಲ್ಲಿ ನೋಡಿದಾಗ ಕರ್ನಾಟಕ ರಾಜ್ಯದ ಧ್ವಜವನ್ನು ಶೆಡ್ಯೂಲ್ ಆಫ್ ಎಂಬ್ಲಮ್ ಆ್ಯಂಡ್ ನೇಮ್ ಪ್ರಿವೆನ್ಷನ್ ಆಫ್ ಇಂಪ್ರಾಪರ್ ಯೂಸ್ ಆ್ಯಕ್ಟ್. ಸೊ ಪ್ರಿವೆನ್ಷನ್ ಆಫ್ ಇಂಪ್ರಾಪರ್ ಯೂಸ್ ಆ್ಯಕ್ಟ್ 1950 ಅಡಿಯಲ್ಲಿ ಒಳಪಡಿಸಬೇಕು ಅಥವಾ ಅದರ ಸೇರಿಸಬೇಕು ಅನ್ನುವಂತಹ ಡಿಮ್ಯಾಂಡ್ ಬಹಳ ದಿವಸಗಳಿಂದನೇ ಇತ್ತು. ಬಟ್ ಅದು ಇದುವರೆಗೂ ಪೂರ್ಣಗೊಂಡಿಲ್ಲ. ಎರಡನೇದು IBPS ಎಕ್ಸಾಮ್ನಲ್ಲಿ ಬರೀ ಹಿಂದಿ ಮತ್ತು ಇಂಗ್ಲಿಷ್ ಅನ್ನು ಉಪಯೋಗಿಸ್ತಾ ಇರುವಂಥದ್ದು ರಾಜ್ಯದ ಬಹಳಷ್ಟು ವಿದ್ಯಾರ್ಥಿಗಳ ವಿರುದ್ಧವಾಗಿದೆ ಅನ್ನುವಂಥದ್ದು. ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಇರುವ ಎಷ್ಟೋ ಬ್ಯಾಂಕ್ಗಳಲ್ಲಿ ಇವತ್ತು ಹೊರಗಿನವರು ಬಂದು ಕೆಲಸ ಮಾಡ್ತಿದ್ದಾರೆ ಹೊರತು ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗ್ತಾ ಇಲ್ಲ ಅನ್ನುವಂಥದ್ದು. ಹಾಗೂ ಶಿಕ್ಷಣದಲ್ಲಿ ಸೆಂಟ್ರಲೈಸೇಷನ್ ಮಾಡ್ತಾ ಇರುವಂತಹ ಪ್ರಯತ್ನಗಳು ನಡೀತಾ ಇರುವಂಥದ್ದು ಮೂರನೇ ಹಂತದಲ್ಲಿ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಮಸೂದೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದು ಇದರಲ್ಲೂ ಶಿಕ್ಷಣದಲ್ಲಿ ಸೆಂಟ್ರಲೈಸೇಷನ್ ಕಡೆಗೆ ಪ್ರಯತ್ನಗಳನ್ನು ಮಾಡ್ತಾ ಇದೆ ಅನ್ನುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಆರ್ಟಿಕಲ್ 246 ಪ್ರಸ್ತಾಪವನ್ನು ಮಾಡಲಾಗಿದೆ. ಆರ್ಟಿಕಲ್ 246 ಅಡಿಯಲ್ಲಿ ಪಾರ್ಲಿಮೆಂಟ್ ರಾಜ್ಯ ಸರ್ಕಾರಗಳ ಕಾನೂನಿಗೆ ಅನುಗುಣವಾಗಿ ಆರ್ಟಿಕಲ್ ಅಥವಾ ಶೆಡ್ಯೂಲ್ 7ರಲ್ಲಿ ಇರುವಂತಹ ಪ್ರಾವಧಾನಗಳನ್ನು ಉಪಯೋಗಿಸುವ ಕಡೆಗೆ ಪ್ರಾವಧಾನವನ್ನು ಮಾಡಿರುವಂಥದ್ದು. ಉದಾಹರಣೆಗೆ ಲಿಸ್ಟ್ 1ರಲ್ಲಿ ಇರುವಂತಹ ಪ್ರಾವಧಾನಗಳ ಮೇಲೆ ಕೇಂದ್ರ ಸರ್ಕಾರ ಅಥವಾ ಪಾರ್ಲಿಮೆಂಟ್ ಕಾನೂನನ್ನು ಮಾಡಬಹುದು ಎಕ್ಸ್ಕ್ಲೂಸಿವ್ ಆಗಿ ಅನ್ನುವಂತಹ ಮಾತಿಗೆ ಸಂಬಂಧಿಸಿದಂತೆ. ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರದ ಲಿಸ್ಟ್ನ ಅಡಿಯಲ್ಲಿ ಇರುವಂತಹ ಲಿಸ್ಟ್ಗಳ ಪ್ರಾವಧಾನಗಳ ಮೇಲೆ ರಾಜ್ಯದ ಅಸೆಂಬ್ಲಿ ಕಾನೂನನ್ನು ಮಾಡಬಹುದು ಅನ್ನುವಂತಹ ವಿಷಯವನ್ನು ಸಂಬಂಧಿಸಿದಂತೆ ಆರ್ಟಿಕಲ್ 276 ಮಾಡುತ್ತದೆ. ಸೊ ಶಿಕ್ಷಣ ರಾಜ್ಯ ಸರ್ಕಾರದ ಅಡಿಯಲ್ಲಿದ್ದರೂ ಇಲ್ಲಿ ಕೇಂದ್ರ ಸರ್ಕಾರ ತನ್ನ ಹಸ್ತಕ್ಷೇಪವನ್ನು ಮಾಡ್ತಾ ಇರುವಂತಹ ನಿಟ್ಟಿನಲ್ಲಿ ಸೆಂಟ್ರಲೈಸೇಷನ್ ಕಡೆಗೆ ಹೆಚ್ಚಿನ ಪ್ರಯತ್ನಗಳು ನಡೀತಿದ್ದಾವೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಇವೆಲ್ಲರ ಅಡಿಯಲ್ಲಿ ಭಾರತದ ಸಂವಿಧಾನ ಸಮಯಕ್ಕುದ್ದಕ್ಕೂ ಯಾವುದೇ ಟೆಸ್ಟ್ಗಳು ಬರಲಿ ಗಟ್ಟಿಯಾಗಿ ನಿಂತಿರುವಂಥದ್ದು. ಇವತ್ತು ತಮಿಳುನಾಡು ಅಲ್ಲಿ ಅಥವಾ ಬೇರೆ ರಾಜ್ಯಗಳಲ್ಲಿ ಹಿಂದಿಯನ್ನು ಇಂಪೋಸ್ ಮಾಡಲು ಪ್ರಯತ್ನಿಸಿದಾಗ ಆದಂತಹ ವಿರೋಧಗಳ ಬಗ್ಗೆಯೂ ನಮಗೆ ಇತಿಹಾಸ ಗೊತ್ತೇ ಇದೆ. ಪಂಜಾಬ್ ಮತ್ತು ಅಸ್ಸಾಂ ರಾಜ್ಯಗಳು ಹೆಚ್ಚಿನ ಸ್ವತಂತ್ರವನ್ನು ಕೇಳೋದಕ್ಕೋಸ್ಕರ ಏನೆಲ್ಲ ಗಲಾಟೆಯನ್ನು ಮಾಡ್ತಾ ಇದೆ ಅನ್ನುವಂಥದ್ದು ಕಥೆಗಳು ನಮಗೆ ಗೊತ್ತಿದೆ. ಇವೆಲ್ಲವನ್ನು ನೋಡಿದಾಗ ಯೂನಿಯನ್ ಆಫ್ ಸ್ಟೇಟ್ಸ್ ಆದಂತಹ ಈ ಒಂದು ಅಖಂಡ ಭಾರತವನ್ನು ಫೆಡರೇಷನ್ ಆಫ್ ಸ್ಟೇಟ್ಸನ್ನಾಗಿ ಬದಲಾಯಿಸುವ ಪ್ರಯತ್ನಗಳು ನಡೀತಾ ಇದ್ದಾವೆ ಅನ್ನುವಂಥದ್ದು. ಕರ್ನಾಟಕದಲ್ಲಿ 2 ಮುಖ್ಯವಾದಂತಹ ಫ್ಯಾಕ್ಟ್ಸ್ಗಳನ್ನು ಇಲ್ಲಿ ಕೊಡಲು ಲೇಖಕರು ಪ್ರಯತ್ನಿಸ್ತಿರುವಂಥದ್ದು. ಅತಿ ಹಳೆಯ ಪ್ರಾಚೀನ ಬರಹವಾದಂತಹ ಹಲ್ಮಿಡಿ ಶಾಸನ ಹಾಸನದಲ್ಲಿ ಸಿಗುತ್ತದೆ. ಹಾಗೂ ಅತಿ ಹಳೆಯ ಸಾಮ್ರಾಜ್ಯವಾದಂತಹ ಕದಂಬಾಸ್ ಆಫ್ ಬನವಾಸಿ 4ನೇ ಶತಮಾನದಲ್ಲಿ ಏನು ರೂಲ್ ಮಾಡಿದ್ರೋ ಹಾಗೂ ಅತಿ ಹಳೆಯ ಪ್ರಾಚೀನ ಬರಹವಾದಂತಹ ಹಲ್ಮಿಡಿ ಶಾಸನ 2ನೇ ಶತಮಾನದಲ್ಲಿ ಕಂಡಂಥದ್ದು. ಇವೆಲ್ಲದರ ನಡುವೆ ಭಾರತದ ಹಸಿರು ಮತ್ತು ಕೆಂಪು ಬಣ್ಣದ ಧ್ವಜವನ್ನು ಬಹಳ ದಶಕದಿಂದ ಉಪಯೋಗಿಸ್ತಾ ಇರುವಂತಹ ನಿಟ್ಟಿನಲ್ಲಿ ಇದನ್ನು ಪ್ರಿವೆನ್ಷನ್ ಆಫ್ ಇಂಪ್ರಾಪರ್ ಯೂಸ್ ಆ್ಯಕ್ಟ್ 1950 ಕೆಳಗಡೆ ಕನ್ಸಿಡರ್ ಮಾಡಿ ರಾಜ್ಯಗಳಿಗೆ ಇದ್ದಂತಹ ಒಂದಿಷ್ಟು ವಿರೋಧಗಳನ್ನು ತೆಗೆದುಹಾಕುವ ಕಡೆಗೆ ಸರ್ಕಾರ ಕೆಲಸ ಮಾಡಬೇಕು ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಆರ್ಟಿಕಲ್ ಆ್ಯನ್ ಓತ್ ಇನ್ ಹೂಸ್ ನೇಮ್. ಈ ಆರ್ಟಿಕಲ್ ಬಹಳ ರೋಚಕವಾಗಿರುವಂತಹ ಒಂದು ಆರ್ಟಿಕಲ್ ಆಗಿರ್ತದೆ. ನಮಗೆಲ್ಲ ಗೊತ್ತಿರೋ ಹಾಗೆ ಮೊನ್ನೆ ಕರ್ನಾಟಕ ಅಸೆಂಬ್ಲಿಯಲ್ಲಿ ಆದಂತಹ ಬದಲಾವಣೆಗಳು ನಮಗೆ ಗೊತ್ತೇ ಇದ್ದಾವೆ. CM ಬಸವರಾಜ ಬೊಮ್ಮಾಯಿ ಅವರು ಹೊಸದಾಗಿ ಅಪಾಯಿಂಟ್ ಆಗಿರುವಂತಹ ಕರ್ನಾಟಕದ ನೂತನ ಮುಖ್ಯಮಂತ್ರಿಗಳಾಗಿದ್ದು ಕ್ಯಾಬಿನೆಟ್ ಅಲ್ಲೂ ಸಹ ಒಂದಿಷ್ಟು ಬದಲಾವಣೆಗಳನ್ನು ಮಾಡಲಾಯಿತು. ಆ ಕ್ಯಾಬಿನೆಟ್ನಲ್ಲಿ ಬದಲಾವಣೆ ಮಾಡಿದಾಗ ರಾಜಭವನದಲ್ಲಿ ಆದಂತಹ ಒಂದು
ಏನು ಓತ್ ಟೇಕಿಂಗ್ ಸೆರೆಮನಿ ಬಗ್ಗೆ ತಮಗೆಲ್ಲ ಗೊತ್ತಿದೆ. ಅಂದರೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ಬಗ್ಗೆ ತಮಗೆಲ್ಲ ಗೊತ್ತೇ ಇರುವಂತಹ ಮಾಹಿತಿ. ಆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವನ್ನು ನೋಡಿದಾಗ ಒಂದಿಷ್ಟು ನಾಯಕರು, ಉದಾಹರಣೆಗೆ ಪ್ರಭು ಚೌಹಾಣ್, ಔರಾದ್ ಕಾನ್ಸ್ಟಿಟ್ಯುನ್ಸಿಯ MLA ಆಗಿರುವಂತಹ ಇವರು ಗೌಮಾತಾ ಮತ್ತು ಸೇವಾಲಾಲ್ನ ಹೆಸರಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಹಾಗೆ ಮುರುಗೇಶ್ ನಿರಾಣಿ ಅವರು ದೇವರು ಮತ್ತು ರೈತರ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಆನಂದ್ ಸಿಂಗ್ ಅವರು ವಿಜಯನಗರ ವಿರೂಪಾಕ್ಷ ಭುವನೇಶ್ವರಿ ತಾಯಿಯ ಹೆಸರಲ್ಲಿ ಮುಖ್ಯವಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಇವೆಲ್ಲವೂ ಭಾರತದ ಸಂವಿಧಾನದ ಸ್ಪಿರಿಟ್ನ ವಿರುದ್ಧವಾಗಿದೆ ಅನ್ನುವಂಥದ್ದು. ಆ ಭಾರತದ ಸಂವಿಧಾನ ಮುಖ್ಯವಾಗಿ ಈ ದೇಶದ ಎಲ್ಲ ವರ್ಗದ ಜನರಿಗೆ, ಎಲ್ಲ ಜಾತಿ, ಎಲ್ಲ ಕುಲ, ಧರ್ಮ, ಹೆಣ್ಣು ಗಂಡು ಮಗು ಎಲ್ಲರಿಗೋಸ್ಕರ ಮಾಡಿದಂತಹ ಒಂದು ಏಕೈಕ ಗ್ರಂಥವಾಗಿರುತ್ತದೆ. ಆ ಒಂದು ಸಂದರ್ಭದಲ್ಲಿ ಸಂವಿಧಾನಿಕ ಚುನಾಯಿತವಾದಂತಹ ಈ ರೆಪ್ರೆಸೆಂಟೇಟಿವ್ಸು ಈ ರೀತಿಯಾಗಿ ದೇವರ ಹೆಸರು ಅಥವಾ ಮನುಷ್ಯನ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸುವಂಥದ್ದು ನಮ್ಮ ಸಂವಿಧಾನದ ವಿರುದ್ಧವಾಗಿದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಓತ್ ಆ್ಯಂಡ್ ಇದ್ರ ಬಗ್ಗೆ ಮಾತಾಡ್ತಾ ಇರುವಂತಹ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS ಪೇಪರ್ 2 ಪೊಲಿಟಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿ ಅನುಕೂಲವಾಗುತ್ತದೆ ಅನ್ನುವಂಥದ್ದು. ಯಾಕೆ ಇದು ಸಂವಿಧಾನದ ವಿರುದ್ಧವಾಗಿದೆ ಅನ್ನುವಂತಹದ್ದನ್ನು ಮಾತಾಡಬೇಕು ಅಂತಂದರೆ, ಇವತ್ತು ಈ ಆರ್ಟಿಕಲ್ ರಾಜ್ಯದಲ್ಲಿ, ಅದು ಕರ್ನಾಟಕದಲ್ಲಿ ಆದಂತಹ ಮುಖ್ಯಮಂತ್ರಿಗಳ ಬದಲಾವಣೆಯಿಂದಾಗಿ ಹೊಸ ಕ್ಯಾಬಿನೆಟ್ನ ರಚನೆ ಆಯಿತು. ಆ ಕ್ಯಾಬಿನೆಟ್ ಒಂದು ಹೊಸ ಪ್ರಮಾಣ ವಚನವನ್ನು ತಗೊಳ್ಳಬೇಕಾದ್ರೆ ಒಂದಿಷ್ಟು ದೇವರ ಮತ್ತು ವ್ಯಕ್ತಿಗಳ ಹೆಸರನ್ನು ಉಪಯೋಗಿಸ್ತಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಮಾತನ್ನು ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಸೊ ಭಾರತದ ಸಂವಿಧಾನ ಅಥವಾ ಸ್ಪಿರಿಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಅದರ ಅಡಿಯಲ್ಲಿ ಒಂದು ಸಂವಿಧಾನಿಕ ಪದಕ್ಕೆ ಯಾವುದಾದರೂ ಪ್ರಮಾಣ ವಚನ ಸ್ವೀಕರಿಸಬೇಕಾದರೆ ವ್ಯಕ್ತಿ ಅಥವಾ ಧರ್ಮದ ಹೆಸರನ್ನು ಉಪಯೋಗಿಸೋ ಹಾಗಿಲ್ಲ ಅನ್ನುವಂಥದ್ದು ಒಂದಿಷ್ಟು ಜಡ್ಜ್ಮೆಂಟ್ಸ್ಗಳಲ್ಲಿ ನೋಡಿದ್ವಿ. ಅದಕ್ಕೆ ಸಂಬಂಧಿಸಿದಂತೆ ಈ ಒಂದು ಆರ್ಟಿಕಲನ್ನು ಸಂಕ್ಷಿಪ್ತವಾಗಿ ನೋಡ್ತಿದ್ದೀವಿ. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ಮುಖ್ಯವಾಗಿ ಪಾರ್ಲಿಮೆಂಟ್ ಆ್ಯಂಡ್ ಸ್ಟೇಟ್ ಲೆಜಿಸ್ಲೇಚರಿಗೆ ಸಂಬಂಧಿಸಿದಂತೆ ಮುಖ್ಯವಾಗಿ UPSC ಕಡೆಗೆ ನಮಗೆ ಅನುಕೂಲವಾಗುತ್ತದೆ. ಅದು GS ಪೇಪರ್ 2 ಹಾಗೂ KPSCಯಲ್ಲೂ ಸೇಮ್ ಪಾರ್ಲಿಮೆಂಟ್ ಮತ್ತು ಸ್ಟೇಟ್ ಲೆಜಿಸ್ಲೇಚರ್ಗೆ ನಮಗೆ ಉಪಯೋಗವಾಗುತ್ತದೆ ಅನ್ನುವಂಥದ್ದು. ಮೊದಲನೇದಾಗಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯ ಡಿಬೇಟ್ ನಡೀತಾ ಇರಬೇಕಾದ್ರೆ ಅಕ್ಟೋಬರ್ 11, 1949ರಲ್ಲಿ ಮುಖ್ಯವಾಗಿ ಕೊನೆಯ ಭಾಗವಾಗಿ ಪ್ರಿಯಾಂಬಲನ್ನು ಇಂಟ್ರೊಡ್ಯೂಸ್ ಮಾಡಲು ಶುರು ಮಾಡಿದರು. ಪ್ರಿಯಾಂಬಲ್ ಅಂತಂದೇನು? ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಾಲಮ್ಲಿ ರಿಸಾಲ್ವ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇನ್ 2 ಅಂತ ಹೇಳಿ ಶುರು ಆಗುತ್ತದೆ. ಆ ಒಂದು ಸಂದರ್ಭದಲ್ಲಿ BR ಅಂಬೇಡ್ಕರ್ ಅವರು ಈ ಕಾನ್ಸ್ಟಿಟ್ಯೂಷನ್ನಲ್ಲಿ ಪ್ರಿಯಾಂಬಲನ್ನು ಇಂಟ್ರೊಡ್ಯೂಸ್ ಮಾಡುವಂತಹ ಪ್ರಪೋಸಲನ್ನು ಮುಂದಿಟ್ಟರು. ಅಂದರೆ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಶುರು ಆಗುವಂತಹ ಒಂದು ಪ್ರಿಯಾಂಬಲ್ನ ಪ್ರಪೋಸಲನ್ನು ಹಿಡಿಯಲಾಯಿತು. ಆವಾಗ HB ಕಾಮತ್ ಅವರು ಈ ಒಂದು ಪ್ರಿಯಾಂಬಲಿಗೆ ಒಂದು ಅಮೆಂಡ್ಮೆಂಟ್ ಅಥವಾ ಒಂದು ಬದಲಾವಣೆಯನ್ನು ಸೂಚಿಸಿದರು. ಈ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಶುರು ಆಗೋದ್ರ ಬದಲಿಗೆ ಇನ್ ದ ನೇಮ್ ಆಫ್ ಗಾಡ್ ಅಂತ ಶುರು ಆಗಬೇಕು. ಇನ್ ದ ನೇಮ್ ಆಫ್ ಗಾಡ್ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಶುರುವಾಗುವಂತಹ ಬದಲಾವಣೆಗೆ ಪ್ರಸ್ತಾಪವನ್ನು ಇಟ್ಟಿದ್ರು. ಆ ಸಮಯದಲ್ಲಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯ ಬೇರೆ ಮೆಂಬರ್ಸ್ ಆದಂತಹ ತನು ಪಿಲ್ಲೈ ಅವರು ಫ್ರೀಡಮ್ ಆಫ್ ಫೇತ್ ಅಥವಾ ಧರ್ಮದಲ್ಲಿ ಇರುವಂತಹ ನಂಬಿಕೆ ಎಲ್ಲರ ಸ್ವೇಚ್ಛೆ ಆಗಿರುತ್ತದೆ, ಅದೊಂದು ಫಂಡಮೆಂಟಲ್ ರೈಟ್ ಆಗಿದ್ದು ದೇವರಲ್ಲಿ ತಾವು ನಂಬಿಕೆಯನ್ನು ಇಡ್ತಿರೋ ಇಡಲ್ವೋ, ಸೊ ಕೆಲವರು ಇಡ್ತಾರೆ ಕೆಲವರು ಇಡಲ್ಲ, ಸೊ ಅದನ್ನು ತಾವು ಮಾಡಲೇಬೇಕು ದೇವರ ಹೆಸರಿನಲ್ಲಿ ಅನ್ನುವಂಥದ್ದು ತಪ್ಪಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು ಅಮೆಂಡ್ಮೆಂಟನ್ನು ಹೊಡೆದು ಹಾಕಬೇಕು ಅನ್ನುವಂಥ ಮಾತನ್ನು ಪಿಳ್ಳೈ ಅವರು ಹೇಳಿದಂತಹ ಮಾತು. ಇದೇ ಸಂದರ್ಭದಲ್ಲಿ ರೋಹಿಣಿ ಕುಮಾರಿ ಚೌಧರಿ ಅವರು ಬಂದೇ ಮಾತರಂ ಅಂದರೆ ಏನು ಅಂದರೆ ಭಾರತವನ್ನು ನಾವು ತಾಯಿಯ ಸ್ಥಾನವನ್ನು ಕೊಡ್ತಾ ಇದ್ದೀವಿ, ಅಂದರೆ ಗಾಡೆಸ್, ದೇವರು, ಹೆಣ್ಣು ದೇವರನ್ನ ಹೆಸರನ್ನು. ಸೊ ಇಲ್ಲಿ ಯಾಕೆ ಗಂಡು ದೇವರ ಹೆಸರು ಉಪಯೋಗಿಸ್ಕೋಬೇಕು? ಗಂಡು ಬೇಡ, ಇನ್ ದ ನೇಮ್ ಆಫ್ ಗಾಡೆಸ್ ಅಂತ ಮಾಡಿ, ಇನ್ ದ ನೇಮ್ ಆಫ್ ಗಾಡೆಸ್ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳಿ ರೋಹಿಣಿ ಕುಮಾರಿ ಚೌಧರಿ ಅವರು ಹೇಳಿದಂತಹ ಮಾತಾಗಿತ್ತು. ಇದೇ ಸಂದರ್ಭದಲ್ಲಿ ಇನ್ನೊಬ್ಬರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮೆಂಬರ್ ಆದಂತಹ HN ಕುಂಜರು ಅವರು ಕಾಮತ್ ಅವರ ವಿರುದ್ಧವನ್ನು ವ್ಯಕ್ತಪಡಿಸಿದರು. ಪ್ರಿಯಾಂಬಲ್ ಮುಖ್ಯವಾಗಿ ಈ ದೇಶದ ಬುನಾದಿ ಆಗಿರುತ್ತದೆ. ಈ ಪ್ರಿಯಾಂಬಲಲ್ಲಿ ನಾವು ಲಿಬರ್ಟಿ ಥ್ರೂ ಎಕ್ಸ್ಪ್ರೆಷನ್, ಬಿಲೀಫ್, ಫೇತ್ ಆ್ಯಂಡ್ ವರ್ಷಿಪ್ ಅಂತ ಮಾತಾಡ್ತಿದ್ದೀವಿ. ಅಂದರೆ ಒಬ್ಬ ವ್ಯಕ್ತಿಗೆ ತಾನು ಎಕ್ಸ್ಪ್ರೆಸ್ ಮಾಡುವಂತಹದ್ದನ್ನು ಲಿಬರ್ಟಿ ಕೊಡುತ್ತೆ, ತಾನು ನಂಬುವಂತಹ ಸ್ವೇಚ್ಛೆಯನ್ನು ಕೊಡುತ್ತೆ,
ತಾನು ದೇವರಿಗೆ ಯಾವ ಪೂಜೆಯನ್ನು ಮಾಡಬೇಕಾದಂತಹ ಸ್ವೇಚ್ಛೆಯನ್ನು ಕೊಡುತ್ತೆ. ಆ ಸಂದರ್ಭದಲ್ಲಿ ನೀನು ಇದೇ ದೇವರ ಮೇಲೆ ಆಣೆ ಮಾಡು ಅನ್ನುವಂತಹ ಮಾತನ್ನು ಹೇಳಬಾರ್ದು ಅನ್ನುವಂತಹ ಮಾತು ಇಲ್ಲಿ ಹೇಳಲು ಪ್ರಯತ್ನಿಸಿತ್ತು. ಆ ಒಂದು ಸಂದರ್ಭದಲ್ಲಿ ಈ ರೀತಿಯ ದೇವರ ಹೆಸರು ಅಥವಾ ಯಾವುದೇ ಒಂದು ವ್ಯಕ್ತಿಯ ಹೆಸರನ್ನು ಉಪಯೋಗಿಸಿದಾಗ ಆ ವ್ಯಕ್ತಿಯ ಒಂದು ಆಲೋಚನೆಯನ್ನು ತೋರಿಸಿಕೊಡುತ್ತದೆ, ಅವನು ಎಷ್ಟು ಸಣ್ಣದಾಗಿ ಯೋಚನೆ ಮಾಡ್ತಾನೆ ಅನ್ನುವಂಥದ್ದು. ಯಾಕಂದರೆ ಅವನು ಚುನಾಯಿತ ಆಗಿರುವಂಥದ್ದು ಯಾವುದೇ ಧರ್ಮ, ಯಾವುದೇ ಕಾನ್ಸ್ಟಿಟ್ಯೂನ್ಸಿ ಏನೇ ಆಗಿರಲಿ, ಅವನು ಆ ಒಂದು ಸಮಾಜದಲ್ಲಿ ಇರುವಂತಹ ಎಲ್ಲ ವರ್ಗ, ಎಲ್ಲ ಗಂಡು ಹೆಣ್ಣು, ಎಲ್ಲ ಜನರ ನಾಯಕನಾಗಿ ತನ್ನ ಪ್ರತಿನಿಧಿತ್ವವನ್ನು ಅಸೆಂಬ್ಲಿ ಅಥವಾ ಪಾರ್ಲಿಮೆಂಟಲ್ಲಿ ಮಾಡೋದ್ರಿಂದ ಅವನು ಈ ದೇಶದ ಅಥವಾ ಪ್ರಜಾಪ್ರಭುತ್ವದ ಬುನಾದಿ ಆದಂತಹ ಸೆಕ್ಯುಲರಿಸಮಿಗೆ ತಲೆಬಾಗಬೇಕೇ ಹೊರತು ಯಾವ ಒಂದು ವ್ಯಕ್ತಿ ಅಥವಾ ದೇವರಿಗಲ್ಲ ಅನ್ನುವಂತಹ ಮಾತನ್ನು ನಮ್ಮ ಕಾನ್ಸ್ಟಿಟ್ಯೂಷನಲ್ ಡಿಬೇಟ್ಸಲ್ಲಿ ನೋಡಿದಂತಹ ಮಾತಾಗಿತ್ತು. ಸೊ 1935ರಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935ರ ಅಡಿಯಲ್ಲಿ ಯಾವುದೇ ಪಬ್ಲಿಕ್ ಅಫಿಷಿಯಲ್ ಓತನ್ನು ಅಥವಾ ಪ್ರಮಾಣ ವಚನವನ್ನು ಮಾಡಬೇಕಾದ್ರೆ ದೇವರ ಹೆಸರು ಉಪಯೋಗಿಸಬೇಕು ಅನ್ನುವಂಥದ್ದು ಎಲ್ಲೂ ಮೆನ್ಷನ್ ಆಗಿರಲಿಲ್ಲ. ಬಟ್ ಕಾನ್ಸ್ಟಿಟ್ಯೂಷನ್ ಫೇಮರ್ಸು ಅದನ್ನು ತೆಗೆದುಹಾಕಿ ದೇವರ ಹೆಸರಿನಲ್ಲಿ ಅವರಿಗೆ ಇಷ್ಟವಿದ್ದಲ್ಲಿ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಬಹುದು ಅನ್ನುವಂತಹ ಮಾತನ್ನು ಹೇಳಿತ್ತು. ಇದು ಆ್ಯಕ್ಚುಲಿ ರಿಗ್ರೆಸಿವ್ ಅಥವಾ ದೇಶದ ಸೆಕ್ಯುಲರಿಸಮ್ ಬುನಾದಿಗೆ ಹಿನ್ನಡೆಯನ್ನು ತಂದಿದೆ ಅನ್ನುವಂಥದ್ದು. ಯುನೈಟೆಡ್ ಸ್ಟೇಟ್ಸ್ನಲ್ಲೂ ರಾಷ್ಟ್ರಪತಿಗಳು ಪ್ರಮಾಣ ವಚನವನ್ನು ಸ್ವೀಕರಿಸಬೇಕಾದ್ರೆ ಪ್ಲೀಸ್ ಹೆಲ್ಪ್ ಮಿ ಗಾಡ್ ಅಂತ ಕೊನೆಯಲ್ಲಿ ಹೇಳ್ತಾರೆ. ಅದು ಆ್ಯಕ್ಚುಲಿ ಸಂವಿಧಾನದಲ್ಲಿ ಎಲ್ಲಿ ನಮೂದೇ ಆಗಿಲ್ಲ, ಬಟ್ ಅದನ್ನು ಉಪಯೋಗಿಸ್ತಾ ಇರುವಂಥದ್ದು. ಇವೆಲ್ಲವನ್ನು ನೋಡಿದಾಗ ದೇಶದಲ್ಲಿ ಸಾಂವಿಧಾನಿಕ ಬದಲಾವಣೆ ತರುವ ಅವಶ್ಯಕತೆ ಇದೆ. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಸರ್ವೋಚ್ಚ ನ್ಯಾಯಾಲಯವು 2012ರಲ್ಲಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ಗಳು ಅಥವಾ ಚುನಾಯಿತ ನಾಯಕರು ಇನ್ ದ ನೇಮ್ ಆಫ್ ಗಾಡ್ ಅಂತ ಹೇಳಿ ಪ್ರಮಾಣ ವಚನವನ್ನು ಸ್ವೀಕರಿಸಬಹುದು ಅವರೇನಾದರೂ ದೇವರಲ್ಲಿ ನಂಬಿದ್ರೆ ಅಂತ ಹೇಳಿ. ಹಾಗೂ ದೇವರಲ್ಲಿ ನಂಬಿಲ್ಲ ಅಂತಂದರೆ ಸಾಲಮ್ಲಿ ರಿಸಾಲ್ವ್ಡ್ ಅಥವಾ ಸಾಲಮ್ಲಿ ಅಫರ್ಮ್ಡ್ ಅಂತ ಹೇಳಿ ಸಂವಿಧಾನಕ್ಕೆ ಬದ್ಧನಾಗಿದ್ದೇನೆ ಅನ್ನುವಂತಹ ಮಾತನ್ನು ಹೇಳುವಂತಹ 2 ಪದಗಳನ್ನು ಉಪಯೋಗಿಸಬಹುದು ಅನ್ನುವಂತಹ ತೀರ್ಪನ್ನು ಕೊಟ್ಟಿತ್ತು. ಕೇರಳದ ಉಮೇಶ್ ಚಲಿಯಲ್ ಅನ್ನುವಂತಹ ಒಬ್ಬರು MLA ವಿರುದ್ಧ, ಚಲಿಯಲ್ ಅಂತ ಹೇಳಿ ಉಮೇಶ್ ಚಲಿಯಲ್ ಅಂತ ಕೇರಳದ MLA, ಕೇರಳ ಉಚ್ಚ ನ್ಯಾಯಾಲಯವು ಅವರು ತಗೊಂಡಂತಹ ಪ್ರಮಾಣ ವಚನವನ್ನು ಶೂನ್ಯವಾಗಿ ಪರಿಗಣನೆಗೆ ತಗೋತು. ಯಾಕಂದರೆ ಅವರು ಶ್ರೀ ನಾರಾಯಣ ಗುರು ಅವರ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಸೊ ಅವರಿಗೆ ಶ್ರೀ ನಾರಾಯಣ ಗುರು ದೇವರಂತೆ, ಅದಕ್ಕೆ ಅವರ ಹೆಸರಲ್ಲಿ ತಗೊಂಡಿದ್ರಂತೆ. ಆ ಒಂದು ತೀರ್ಪಿಗೆ ಉಚ್ಚ ನ್ಯಾಯಾಲಯವು ಕೊಟ್ಟಂತಹ ತೀರ್ಪಿನ ವಿರುದ್ಧವಾಗಿ ಉಮೇಶ್ ಅವರು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿದ್ರು. ಆ ಒಂದು ಸಂದರ್ಭದಲ್ಲಿ ಯಾವಾಗಲೂ ಪ್ರಮಾಣ ವಚನವನ್ನು ಸ್ಟ್ರಿಕ್ಟಾಗಿ ಸಂವಿಧಾನ ಕೊಟ್ಟಂತಹ ದಾಯಿರೆಯ ಅಡಿಯಲ್ಲಿಯೇ ಮಾಡಬೇಕು ಅನ್ನುವಂಥದ್ದು. ಆ ಒಂದು ವಿಷಯವನ್ನು ನೋಡಿದಾಗ ಕರ್ನಾಟಕದಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಆದಂತಹ ಪ್ರಭು ಚೌಹಾಣ್ ಆಗಿರಬಹುದು, ಆನಂದ್ ಸಿಂಗ್ ಅವರಾಗಿರಬಹುದು, ಇಲ್ಲ ಮುರುಗೇಶ್ ನಿರಾಣಿ ಅವರು ತಗೊಂಡಂತಹ ಪ್ರಮಾಣ ವಚನ ನಲ್ ಆ್ಯಂಡ್ ವಾಯ್ಡ್ ಆಗಿರುತ್ತದೆ ಅನ್ನುವಂಥದ್ದು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಯಾವುದೇ ಸಾಂವಿಧಾನಿಕ ಪದಕ್ಕೆ ಬರ್ತಾ ಇರುವಂತಹ ವ್ಯಕ್ತಿ ಸಂವಿಧಾನದ ಕಡೆಗೆ ತನ್ನ ನಿಜ ಸ್ವರೂಪ ಅಥವಾ ಅಲಿಜೆನ್ಸನ್ನು ತೋರಿಸ್ಬೇಕು. ಯಾಕಂದರೆ ಸಮಾಜ ಅನ್ನುವಂಥದ್ದು ದೇವ್ರು ನಂಬಲಿ ನಮ್ಮದೇ ಇರಲಿ, ಕಾಸ್ಟ್ ಇರಲಿ ಇಲ್ಲದೆ ಇರಲಿ, ಧರ್ಮ ಯಾವುದಾದ್ರೂ ಆಗಿರಲಿ, ಹೆಣ್ಣಾಗಿರಲಿ ಗಂಡಾಗಿರಲಿ, ಅವರೆಲ್ಲರ ಒಳಿತಿಗೋಸ್ಕರ ತಾವು ಕೆಲಸ ಮಾಡ್ತೀರಾ ಅನ್ನುವಂತಹ ನಂಬಿಕೆಯನ್ನು ಆಧರಿಸಿ ಸಂವಿಧಾನ ತಮಗೆ ಆಯ್ಕೆ ಆಗಲು ಮಾಡಿದಂತಹ ಪ್ರಾವಧಾನದ ಅಡಿಯಲ್ಲಿ ತಾವು ಆ ಒಂದು ಪೊಸಿಷನ್ ಅಥವಾ ಸೀಟನ್ನು ಪಡ್ಕೋತಾ ಇದ್ದೀರಾ. ಆವಾಗ ತಾವು ಸಾಲಮ್ಲಿ ರಿಯಫರ್ಮ್ ಆಗಬೇಕಾಗಿರುವಂಥದ್ದು ಸಂವಿಧಾನಕ್ಕೆ. ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಸಂವಿಧಾನದಲ್ಲಿ ಬದಲಾವಣೆಯನ್ನು ತಂದು ಈ ರೀತಿಯ ದೇವರು ಅಥವಾ ಮನುಷ್ಯರ ಹೆಸರಿನಲ್ಲಿ ಅಲಿಜೆನ್ಸನ್ನು ತೋರಿಸುವಂಥದ್ದು, ಯಾಕಂದರೆ ಆ ವ್ಯಕ್ತಿಯ ಸಣ್ಣತನವನ್ನು ತೋರಿಸುತ್ತೆ. ಆ್ಯಂಡ್ ಆ ವ್ಯಕ್ತಿ ಆ ಒಂದು ದೇವರು ಅಥವಾ ಆ ಒಂದು ಸಮಾಜಕ್ಕೆ ಅಷ್ಟೇ ಸೀಮಿತವಾಗುವಂತಹ ಸಾಧ್ಯತೆಗಳು ಜಾಸ್ತಿ ಆಗ್ತಾ ಇವೆ ಅನ್ನುವಂತಹ ನಿಟ್ಟಿನಲ್ಲಿ ಸಂವಿಧಾನದಲ್ಲಿ ಬದಲಾವಣೆಯನ್ನು ತಂದು ದೇಶದ ಪ್ರಗತಿಗೋಸ್ಕರ ಇದು ಒಳಿತಾಗುತ್ತದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಗೆಳೆಯರೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.